ಆತ್ಮಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ಬ್ರಹ್ಮನ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುವುದೇ ಶ್ರವಣ. ಶ್ರವಣದ ವಿಚಾರಗಳನ್ನು ಪುನಃ ಪುನಃ ನೆನಪಿಗೆ ತಂದುಕೊಳ್ಳುವುದೇ ಮನನವು. ಅನಾತ್ಮಭಾವ ಹೋಗಿ ಆತ್ಮಭಾವ ನೆಲೆಗೊಳಿಸುವುದೇ ನಿಧಿಧ್ಯಾಸನವು. ಶ್ರವಣವಿಲ್ಲದೆ ಮನನವಿಲ್ಲ, ಮನನವಿಲ್ಲದೆ ನಿಧಿಧ್ಯಾಸನವಿಲ್ಲ, ನಿಧಿಧ್ಯಾಸನವಿಲ್ಲದೆ ಜ್ಞಾನವಿಲ್ಲ. ಏನು ಹೇಳ್ತಾರ ಅಂದ್ರೆ, ಬ್ರಹ್ಮನ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುವುದೇ ಶ್ರವಣವು. ಸಾಮಾನ್ಯವಾಗಿ ನಾವೆಲ್ಲ ಕೇಳ್ತಿರ್ತೀವಿ, ಎಲ್ಲ ಮಹಾತ್ಮರು ಹೇಳ್ತಾರ, ಮನುಷ್ಯನ ಅಜ್ಞಾನ ಹೋಗಬೇಕಾಗಿತ್ತು ಅಂದ್ರೆ, ಮನುಷ್ಯನ ದುಃಖ ಹೋಗಬೇಕಾಗಿತ್ತು ಅಂದ್ರೆ ನಿತ್ಯ ಏನು ಮಾಡಬೇಕು? ಶ್ರವಣವನ್ನು ಮಾಡಬೇಕು ಅಂತ. ಮಹಾತ್ಮರ ಉಪದೇಶವನ್ನು, ಮಹಾತ್ಮರ ಬೋಧೆಯನ್ನು ದಿನಂಪ್ರತಿ ಕೇಳಬೇಕು ಅಂತ. ಶ್ರವಣ ಅಂದ್ರೆ ಏನ್ರಿ? ಕೇಳೋದು. ಎದರ ಬಗ್ಗೆ ಕೇಳೋದು? ಗುರುವಿನ ಉಪದೇಶ ಎದರ ಬಗ್ಗೆ ಇರ್ತದ? ಗುರುಗಳು ಹೇಳ್ತಾರ, ಆತ್ಮ ಯಾವುದು, ಅನಾತ್ಮ ಯಾವುದು, ಸತ್ಯ ಯಾವುದು, ಮಿಥ್ಯೆ ಯಾವುದು, ಸುಖ ಯಾವುದು, ದುಃಖ ಯಾವುದು, ಶಾಶ್ವತವಾಗಿರತಕ್ಕಂಥದ್ದು ಯಾವುದು, ನಶಿಸಿ ಹೋಗ್ತಕ್ಕಂಥದ್ದು ಯಾವುದು, ಇದರ ಬಗ್ಗೆ ತಿಳಿಸಿಕೊಡ್ತಾ ಇರ್ತಾರೆ. ಅದನ್ನು ಚೆನ್ನಾಗಿ ತಿಳ್ಕೊಳ್ಳೋದ್ರಿ. ತಿಳ್ಕೊಂಡು ನಾವು ಯಾವುದನ್ನು ಹಿಡ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನೋದನ್ನು ವಿಚಾರ ಮಾಡಿ. ಇದೇನು ಮಹಾತ್ಮರು ಹೇಳ್ತಕ್ಕಂಥ ಉಪದೇಶ ಐತಲ್ಲ, ಗುರುಗಳು ಹೇಳ್ತಕ್ಕಂಥ ಬೋಧ ಐತಲ್ಲ, ಅದನ್ನು ಚೆನ್ನಾಗಿ ಕೇಳೋದಕ್ಕೆ ಏನಂತಾರ ಅಂದ್ರೆ ಶ್ರವಣ ಅಂತ ಹೇಳ್ತಾರೆ. ಇದು ಹೇಳ್ತಾರಪ್ಪ, ಬ್ರಹ್ಮನ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುವುದೇ ಶ್ರವಣವು. ಚೆನ್ನಾಗಿ ಕೇಳ್ಬೇಕ್ರಿ. ನಮ್ಮಲ್ಲಿ ಒಂದು ದೊಡ್ಡ ಕೊರತೆ ಏನೈತಿ ಅಂತಂದ್ರೆ, ಪ್ರವಚನವನ್ನ, ಮಹಾತ್ಮರ ಉಪದೇಶವನ್ನ ನಾವು ಚೆನ್ನಾಗಿ ಕೇಳೋದಿಲ್ಲ. ಚೆನ್ನಾಗಿ ಕೇಳಲಿಕ್ಕನ ಅದರ ಮನನ, ಅದರದ್ದು ಜ್ಞಾನ ನಮಗೆ ಪರಿಪೂರ್ಣತೆ ಆಗೋದಿಲ್ಲ. ಕೇಳುವುದನ್ನು ಹೆಂಗೆ ಕೇಳಬೇಕು ಅಂತಂದ್ರೆ, ಅದು ಮನುಷ್ಯನ ಮ್ಯಾಗ ಮೂಡಿತಂದ್ರೆ ಅಳ್ಕಬಾರ್ದ್ರಿ, ಹಂಗೆ ಕೇಳಬೇಕು ಅಂತ. ಯಾಜ್ಞವಲ್ಕರು ಮೈತ್ರಾದೇವಿಗೆ ಹೇಳ್ತಾರೆ ಏನಂತ? ನಾ ಹೇಳೋದನ್ನು ಮೈತ್ರ ಚೆನ್ನಾಗಿ ಕೇಳು, ಮೇರೆ ಕೇಳು ಅಂತ ಹೇಳ್ತಾರೆ. ನಾನು ಎಲ್ಲ ಹೇಳ್ತೀನಿ, ತಿಳಿಸ್ಕೊಡ್ತೇನೆ, ಯಾವುದು ಸತ್ಯ ಐತಿ, ಯಾವುದು ಮಿಥ್ಯೆ ಐತಿ, ಯಾವುದು ಸುಖದಾಯಕ ಐತಿ, ಯಾವುದು ದುಃಖದಾಯಕ ಐತಿ ಅನ್ನೋದನ್ನು ತಿಳಿಸಿಕೊಡ್ತೇನೆ. ಬ್ರಹ್ಮ ಸತ್ಯ ಐತಿ, ಜಗತ್ತು ಮಿಥ್ಯೆ ಐತಿ ಅನ್ನೋದನ್ನು ತಿಳಿಸಿಕೊಡ್ತೀನಿ. ನಾ ಹೆಂಗೆ ಹೇಳ್ತೀನಿ ಆ ತೆರನಂತೆ ನೀ ಚೆನ್ನಾಗಿ ತಿಳ್ಕೊ. ಮಿಥ್ಯೆ ಇದ್ದದ್ದು ಮಿಥ್ಯೆ ಐತಿ ಅಂತ ತಿಳ್ಕೊ, ಸತ್ಯ ಇದ್ದದ್ದು ಸತ್ಯ ಐತಿ ಅಂತ ತಿಳ್ಕೊ. ಈ ತೋರಾನು ತೋರಿಕೆ ಏನೈತೆಲ್ಲ ವ್ಯವಹಾರ, ಇದೆಲ್ಲ ಏನೈತಪ್ಪ ಅಂದ್ರೆ ಮಿಥ್ಯದ. ಈ ತೋರಾನು ತೋರಿಕೆಗೆ ಆಧಾರಭೂತವಾಗಿರ್ತಕ್ಕಂಥ ಅರಿವು ಏನೈತೆಲ್ಲ, ಸಚ್ಚಿದಾನಂದ ಘನ ವಸ್ತು ಏನೈತೆಲ್ಲ, ಅದು ಸತ್ಯ ಐತಿ. ಅದು ಸತ್ಯ ವಸ್ತು ಹೆಂಗೈತಿ ಅಂತಂದ್ರೆ ಸುಖದಾಯಕ ಐತದ, ಆನಂದ ರೂಪ ಐತದ, ಶಾಶ್ವತ ಐತದ, ವ್ಯಾಪಕ ಐತದ, ಯಾವಾಗಲೂ ಇರ್ತಕ್ಕಂಥದ್ದು ಐತದ. ಅದರ ಲಕ್ಷಣಗಳನ್ನು ಚೆನ್ನಾಗಿ ತಿಳ್ಕೊಂಡು ನನ್ನ ಮನಸ್ಸನ್ನು ಅದರ ಕಡೆ ಕಳಿಸಿಬಿಟ್ರೆ ನನಗೆ ಬೇಕಾಗಿರ್ತಕ್ಕಂಥ ಆನಂದ, ಬೇಕಾಗಿರ್ತಕ್ಕಂಥ ನೆಮ್ಮದಿ, ಬೇಕಾಗಿರ್ತಕ್ಕಂಥ ಸುಖ ಪ್ರಾಪ್ತಿ ಆಗ್ತತಿ ಅನ್ನೋದನ್ನು ಚೆನ್ನಾಗಿ ಕೇಳಿ ಏನು ಮಾಡಿದ್ರಿ? ತಿಳ್ಕೊಳ್ಳ್ರಿ. ಇದನ್ನು ಚೆನ್ನಾಗಿ ಏನು ಕೇಳಿ ನೆನಪಿಟ್ಕೊಂತೇವಲ್ಲ, ಅದನ್ನು ಮುಂದೆ ಏನು ಮಾಡ್ಬೇಕ್ರಿ? ಮನನ ಮಾಡ್ಬೇಕು. ಕೇಳಿದ ಮಾತ್ರಕ್ಕೆ ಅದು ಪೂರ್ಣ ಉಳಿದಲ್ರಿ. ಅವ್ರು ಹೇಳಿದರು, ಅದನ್ನು ಕೇಳಿದೀವಿ, ನೆನಪಿಟ್ಟುಕೊಂಡಿವಿ, ಅದನ್ನು ಮತ್ತೆ ವಿಚಾರ ಮಾಡಬೇಕು. ಈ ಒಂದು ಹಾಡ ಕೇಳ್ತೀವಿ, ಹಾಡ ಕೇಳಿದ ಕೂಡಲೇ ಅದು ಹಾಡು ಏನಾಗ್ತದೆ ರೀ? ಮತ್ತೆ ಮರೆಯಾಕೆ ಹಚ್ತತಿ. ಅದನ್ನು ಮತ್ತೆ ಹೊಳ್ಳಿ ಮುಳ್ಳಿ ಹಾಡಕ್ಕೆ ಹಚ್ತೀವಿ ಅಂದ್ರೆ ಆ ಹಾಡ ನೆನಪು ಉಳಿತದೆ. ಮೊದಲ ಚೆನ್ನಾಗಿ ಕೇಳೋದನ್ನು ಅಭ್ಯಾಸ ಮಾಡಬೇಕು.
ಅದನ್ನೇ ಹೇಳ್ತಾರೆ ಯಾಜ್ಞವಲ್ಕರ ಮೈತ್ರಾದೇವಿ, ನೆರೆ ಕೇಳು, ಕೇಳಿದ್ದನ್ನು ಅರಿತುಗೋ, ಅರಿತದ್ದನ್ನು ಒಟ್ಟ ಮರೆಯಕ್ಕೆ ಹೋಗಬೇಡ. ನಾ ಹೇಳಿದ ಮಾರ್ಗದಲ್ಲಿ ತೊರೆ ವಿಷಯವನ್ನು ತೊರೆದು ನಿರ್ವಿಷಯವಾಗಿರ್ತಕ್ಕಂಥ ಬ್ರಹ್ಮನಲ್ಲಿ ಕರಿಗೊಂಡು ನಿಲ್ಲು, ನೀನೇನಾಗ್ತಿ ಪರಮ ಸುಖಿ ಆಗ್ತಿ ಅಂತ ಯಾಜ್ಞವಲ್ಕರು ಮೈತ್ರಾದೇವಿ ಹೇಳ್ತಾರೆ. ಆವಾಗ ಈ ಮೈತ್ರಾದೇವಿ ಏನು ಮಾಡ್ತಾಳ ಅಂದ್ರೆ, ನೀವು ಹೇಳೋದೆಲ್ಲ ಕರೆಕ್ಟ್ ಐತಿ ಅಂತ ಚೆನ್ನಾಗಿ ಆಲಿಸ್ತಾಳ್ರಿ. ಆಲಿಸಿ ಮನನ ಮಾಡಾಕ ಒಂದು ಕಡೆ ಕುಂದಿರ್ತಾಳ್ರಿ. ಯಾಜ್ಞವಲ್ಕ ಮಹರ್ಷಿಗಳು ಒಂದು ಕಡೆ ಕುಂದಿರ್ತಾರ, ಮೈತ್ರಾದೇವಿನೂ ಒಂದು ಗಿಡದ ಬುಡಕ್ಕೆ ಕುಂದಿರ್ತಾಳ್ರಿ. ಆಕಿನೂ ವಿಚಾರ ಮಾಡ್ಕೋತ ಧ್ಯಾನ ಮಾಡ್ಕೋತ ಹೋಗ್ತಾಳ, ಅವರು ಧ್ಯಾನ ಮಾಡ್ಕೋತ ಹೋಗ್ತಾರ, ಅವರು ಪರಮಸುಖಿಗಳಾಗ್ತಾರ, ಆಕಿಯು ಪರಮಸುಖಿ ಆಗ್ತಾಳ. ನೋಡಿ ಏನು ಮಾಡಿ ಆಕಿ ಪರಮಸುಖಿ ಆಗಬೇಕಾದ್ರೆ ಗುರುವಿನ ಉಪದೇಶವನ್ನು ಚೆನ್ನಾಗಿ ಕೇಳಿ ಹೇಳುವಂತ. ಹಂಗೆ ನಾವು ಏನು ಮಾಡ್ಬೇಕು, ಲಕ್ಷ್ಯ ಒಟ್ಟು ಕೇಳಬೇಕು ಅಂತ. ಅದನ್ನ ಇಲ್ಲಿ ಹೇಳ್ತಾರಪ್ಪ, ಬ್ರಹ್ಮನ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುವುದೇ ಶ್ರವಣ. ಶ್ರವಣದ ವಿಚಾರಗಳನ್ನು ಪುನಃ ಪುನಃ ನೆನಪಿಗೆ ತಂದುಕೊಳ್ಳುವುದೇ ಮನನ. ಮೈತ್ರಾದೇವಿ ಏನು ಒಂದು ಗಿಡದ ಬುಡಕ್ಕೆ ಕುಂತ್ಲಲ್ಲ, ಗುರುಗಳು ಹೇಳಿರ್ತಕ್ಕಂಥ ವಾಕ್ಯಗಳನ್ನು ಏನು ಮಾಡಿ ಹೇಳಕ್ಕೆ ಮನನ ಮಾಡಾಕತ್ಲ. ಅವ್ರು ಹೇಳೋದು ಖರೆ ಐತಲ್ಲ. ಸಾಮಾನ್ಯವಾಗಿ ಪ್ರವಚನ ಎಲ್ಲ ನಾವು ಕೇಳ್ತೀವಿ, ಅದು ಸುಳ್ಳು ಐತೋ ಏನು ಕರೆ ಐತೋ, ಸುಳ್ಳು ಹೇಳ್ತಾರೋ ಏನು ಕರೆ ಹೇಳ್ತಾರೋ ಅನ್ನೋದು ವಿಚಾರ ಮಾಡ್ಬೇಕಲ್ಲ, ಸ್ವಯಂ ವಿಚಾರ ಮಾಡ್ಬೇಕಲ್ಲ. ಈಗ ನಾ ನಿಮಗೆ ಇಡ್ಲಿ ಬೆಳ್ಳಗೈತೆ ಅಂತೀನಿ, ಸುಣ್ಣ ಕರ್ರಗೈತೆ ಅಂತೀನಿ, ನಂಬ್ತೀರಿ ನೀವು? ಹಾಂ, ನಂಬ್ತೀರಿ? ಖಾರ ಬೆಲಸಿರ್ತತಿ, ಆಮ್ಯಾಗ ಸಕ್ರೆ ಖಾರ ಇರ್ತತಿ ಅಂತೀನಿ, ನಂಬ್ತೀರಿ ನೀವು? ಹಾಂ, ನಂಬುವುದಿಲ್ಲ. ಯಾಕೆ? ಸಕ್ರೆ ಸಿಹಿನ, ಮೆಣಸಿನ್ಕಾಯಿ ಖಾರನ, ಇಡ್ಲಿ ಕರ್ಗ, ಸುಣ್ಣ ಬೆಳಗ. ನಾ ಹೇಳಿದ್ಕೊಳ್ಳಿ ನೀವು ನಂಬುದಿಲ್ಲ, ನೀವು ವಿಚಾರ ಮಾಡ್ತೀರಿ ಸ್ವತಃ. ಹಂಗೆ ಗುರುಗಳು ಹೇಳಿರ್ತಕ್ಕಂಥ ಉಪದೇಶವನ್ನು ಬರೇ ಕೇಳೋದಲ್ಲ, ಕೇಳಿಂದ ಅದನ್ನು ನಮ್ಮ ಮನಸ್ಸಿನಿಗೆ ಖಾತ್ರಿ ಮಾಡ್ಕೋತ ಕುಂದಿರ್ಬೇಕು. ಇದಕ್ಕೇನಂತಾರ್ರಿ? ಮನನ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮೊದಲೆಲ್ಲ ದನಗಳು ನಮ್ಮ ಆಡುಗಳನ್ನು ಮೇಯಕ್ಕೆ ಬಿಡ್ತಿದ್ವಿ ನಾವು. ಈಗೆಲ್ಲ ಆಡು ಕಾಯೋದು ಬಂದ್ ಆಗಿಬಿಟ್ಟೈತೆ ನಮ್ಮ ಊರೊಳಗೆ. ಒಬ್ರು ಬರ್ತಿದ್ರು, ಆಡು ಹೊಡ್ಕೊಂಡು ಹೋಗಕ್ಕೆ ಬರ್ತಿದ್ರು. ಮುಂಜಾನೆ ಎದ್ದು ಕೂಡಲೇ ಆಡು ಬಿಡ್ತಿದ್ವಿ ನಾವು. ಅವೆಲ್ಲ ಅಡವಿಗೆ ಹೋಗ್ತಿದ್ವು ರೀ. ಅಡವಿಗೆ ಹೋಗಿ ಗಬಾ 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 ಅಲ್ಲಿ ಏನು ಇರ್ತೈತಿ ಎಲ್ಲ ತಿಂತಿದ್ದವು. ಮನೆಗೆ ಬಂದು ಕಟ್ಟಿದ ಕೂಡಲೇ ರಾತ್ರಿ ಅವು ಏನು ತಿಂದು ಬಂದಿರ್ತಾವಲ್ರಿ, ಅವು ಹೊಳ್ಳೆ ತಿಂದ ಆಹಾರವನ್ನು ಮೆಲಕ್ಕೆ ಹಾಕ್ತಿದ್ವು. ಮೆಲಕ್ಕೆ ಹಾಕಿ ರಕ್ತಗತ ಮಾಡ್ಕೊಂಡು, ಹೆಂಗೆ ಒಂದು ಪ್ರಾಣಿ ತಿಂದಿರ್ತಕ್ಕಂಥ ಆಹಾರವನ್ನು ಮರಳಿ ತಂದುಕೊಂಡು ಮೆಲಕ್ಕೆ ಹಾಕಿ ರಕ್ತಗತ ಮಾಡ್ಕೋತೈತಿ, ಹಂಗೆ ಗುರುವಿನ ಉಪದೇಶವನ್ನು ಚೆನ್ನಾಗಿ ಕೇಳಿ ತಿಳ್ಕೊಂಡು ಅದನ್ನು ಒಂದು ಕಡೆ ಒಂದು ಜಗದಾಗ ಕೂತ್ಕೊಂಡು ಮತ್ತ ಮನನ ಮಾಡಿ ಅದಕ್ಕೆ ಗಟ್ಟಿ ಮಾಡಿ ಅನುಭವಗತ ಮಾಡ್ಕೊಳ್ಳೋದು ಏನೈತೆಲ್ಲ ಅದಕ್ಕೆ ಏನಂತಾರಂದ್ರೆ ಮನನ ಅಂತ ಹೇಳ್ತಾರೆ. ಗುರುವಿನ ಉಪದೇಶವನ್ನು ಚೆನ್ನಾಗಿ ಕೇಳುವುದು ಶ್ರವಣ. ಕೇಳಿದ್ದನ್ನು ಮತ್ತ ವಿಚಾರ ಮಾಡಿ ನಮ್ಮ ಅನುಭವಕ್ಕೆ ತಂದುಕೊಂಡು ಖಾತ್ರಿಪಡಿಸಿಕೊಳ್ಳೋದು ಮನನ. ನೋಡ್ರಿ, ಇನ್ನೇ ಓದ್ತೀನಿ ನೋಡ್ರಿ. ಬ್ರಹ್ಮನ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುವುದೇ ಶ್ರವಣ. ಶ್ರವಣದ ವಿಚಾರಗಳನ್ನು ಪುನಃ ಪುನಃ ನೆನಪಿಗೆ ತಂದುಕೊಳ್ಳುವುದೇ ಮನನ. ಮನನ ಮಾಡಿಂದ ಗೊತ್ತಾತ್ ನಮಗೆ ಏನಂತ, ಜಗತ್ತು ಮಿಥ್ಯ ಐತಿ, ಬ್ರಹ್ಮ ಸತ್ಯ ಐತಿ. ಬ್ರಹ್ಮನ ಸುಖರೂಪ ಐತಿ, ಆ ಬ್ರಹ್ಮ ಸ್ವರೂಪನ ನಾನದೀನಿ, ನಾನ ಸುಖರೂಪದೇನಿ, ನನ್ನ ಬಿಟ್ಟು ಸುಖ ಹೊರಗಿಲ್ಲ ಅಂತ ನಮಗೆ ಖಾತ್ರಿ ಆತಂತಂದ್ರೆ ನಮ್ಮ ಮನಸ್ಸು ಹೊರಗೆ ಅಡ್ಡಾಡೋದು ಬಿಟ್ಟು ಬಿಡ್ತದೆ. ಹೊರಗೆ ಅಡ್ಡಾಡ್ತಿರ್ತಲ್ಲ, ಅದು ಹೊರಗೆ ಯಾಕೆ ಅಡ್ಡಾಡ್ತದ್ರಿ ಮನಸ್ಸು? ನಮ್ಮ ಮನಸ್ಸು ಕಣ್ಣು ಮುಚ್ಕೊಂಡು ಕುಂದಿರ್ತೇವೆ, ಧ್ಯಾನ ಮಾಡ್ಬೇಕಂತ ಕುಂದಿರ್ತೇವೆ. ಮನಸ್ಸು ಆತ್ಮನ ಧ್ಯಾನ ಮಾಡ್ತೈತೆ, ವಿಷಯಗಳ ಧ್ಯಾನ ಮಾಡ್ತೈತ್ರಿ, ವಿಷಯಗಳ ನೆನಪು ಮಾಡ್ತೈತಿ. ವಿಷಯಗಳ ನೆನಪು ಯಾಕೆ ಮಾಡ್ತೈತಿ ಅಂದ್ರೆ ವಿಷಯದೊಳಗೆ ಸುಖ ಐತೆ ಅಂತ ತಿಳ್ಕೊಂಡೈತಿ. ಆತ್ಮನ ನೆನಪು ಯಾಕೆ ಮಾಡವಲ್ದಂದ್ರೆ ಆತ್ಮನೊಳಗೆ ಸುಖ ಐತೆನೂ ತಿಳುವಳಿಕಿಲ್ಲ. ಈಗ ಗುರುಗಳು ಹೇಳ್ತಾರ ಆತ್ಮನೊಳಗನ ಸುಖ ಐತಿ, ವಿಷಯದೊಳಗೆ ಸುಖ ಇಲ್ಲ ಅಂತ ಹೇಳ್ತಾರೆ. ಅದು ಹೆಂಗೆ ಅನ್ನೋದನ್ನು ಯುಕ್ತಿಗಳನ್ನು ಹಾಕಿ ಹೇಳ್ತಾರೆ. ಆ ಎಲ್ಲ ಯುಕ್ತಿಗಳನ್ನು ನೆನಪಿಟ್ಟು
ನಾವು ಕೂತ್ಕೊಂಡು ಖಾತ್ರಿ ಮಾಡ್ಕೋತ ಹೋದ್ವಿ ಅಂದ್ರೆ ನಮಗೂ ಅನುಭವ ಬರ್ತೈತಿ. ಏನಂತ, ಈ ವಸ್ತುವಿನೊಳಗೆ ಸುಖ ಇಲ್ಲ, ನನ್ನ ಆತ್ಮನೊಳಗೆ ಐತಿ. ಖಾತ್ರಿ ಆತು ಅಂತಂದ್ರೆ, ಮನನ ಮಾಡಿದ ಖಾತ್ರಿ ಆತು ಅಂತಂದ್ರೆ ಅದು ಆತ್ಮನ ನೆನಪು ಮಾಡ್ಕೋತನ ಕುಂದ್ರಾಕತ್ತತಿ. ಯಾವಾಗಲೂ ಆತ್ಮನ ಧ್ಯಾಸದೊಳಗೆ ನಿಲ್ಲಾಕತ್ತತಿ ಮನಸ್ಸು. ಹಿಂಗೆ ನಮ್ಮ ಮನಸ್ಸು ಯಾವಾಗಲೂ ಆತ್ಮನ ಧ್ಯಾಸದೊಳಗೆ, ಆತ್ಮನ ನೆನಪಿನೊಳಗನ ಉಳಿಯಾಕತ್ತಿ ಅಂತಂದ್ರೆ ಅದಕ್ಕೆ ಏನಂತಾರೆ, ನಿಧಿಧ್ಯಾಸನ ಅಂತ ಹೇಳ್ತಾರೆ. ಕೇಳೋದು, ಕೇಳಿದ್ದನ್ನು ಮನನ ಮಾಡೋದು, ಮನನ ಮಾಡಿ ಖಾತ್ರಿಪಡಿಸಿಕೊಂಡು ಅದರಾಗ ನಿಲೆಯಾಗಿ ನಿಲ್ಲುವುದು. ಶ್ರವಣ ಶಬ್ದ ಪ್ರಮಾಣ, ಮನನ ಅನುಮಾನ ಪ್ರಮಾಣ, ನಿಧಿಧ್ಯಾಸನ ಅನುಭವ ಪ್ರಮಾಣ ಅಂತ ಹೇಳ್ತಾರೆ. ಈ ಶ್ರವಣ ನಡಿಬೇಕಾಗಿತ್ತು ಅಂತಂದ್ರೆ ಶಬ್ದನ ಪ್ರಮಾಣ ಅದಕ್ಕೆ. ಈಗ ನಾನು ಕುಂದಿರ್ತೇನೆ ರೀ, ನನ್ನ ಮನಸ್ಸಿನಾಗ ನಾ ಓದ್ತೀನಿ, ನೀವು ನನ್ನ ಮುಂದೆ ಕುಂದಿರಿ ಅಂತ. ನನ್ನ ಮನಸ್ಸಿನಾಗ ಓದ್ತೀನಿ ನಾ ಪ್ರವಚನ, ಆಮ್ಯಾಗ ನನ್ನ ಮನಸ್ಸಿನಾಗ ಹೇಳ್ಕೊತೀನಿ. ನಿಮಗೇನ್ರಿ ಕೇಳ್ತಾನೆ? ಹಾಂ, ಇಲ್ಲ. ನೀವು ಒಂದು ತಾಸು ಕುಂತು ಕೇಳಬೇಕಾದ್ರೆ ಶಬ್ದಗಳು ಬೇಕಾಕ್ಕವು, ನಾವು ವಾಣಿಯನ್ನು ನುಡಿಸ್ಬೇಕಾಗ್ತದೆ. ಅಂದ್ರೆ ಶ್ರವಣಕ್ಕೆ ಏನು ಪ್ರಮಾಣಪ್ಪ ಅಂತಂದ್ರೆ, ಸಾಕ್ಷಿ ಏನಪ್ಪ ಅಂತಂದ್ರೆ ಶಬ್ದ. ನಾನು ಮಾತಿನ ಮುಖಾಂತರ ವ್ಯಕ್ತಪಡಿಸಿದಾಗ ಅದು ಏನಾಗ್ತತಿ, ನಿಮ್ಮ ಕಿವಿಗೆ ಬಂದು ಮುಡ್ತದೆ. ಶ್ರವಣ ಅಂದ್ರೆ ಕೇಳೋದು. ಕೇಳಬೇಕಾದ್ರೆ ಶಬ್ದ ಹೊರಡಬೇಕಿಲ್ಲ. ಅಂದ್ರೆ ಶ್ರವಣ ಶಬ್ದ ಪ್ರಮಾಣ, ಮನನ ಅನುಮಾನ ಪ್ರಮಾಣ. ಮನನ ಮಾಡಕ್ಕೆ ಕುಂತ್ವಿ ಅಂದ್ರೆ ಅನುಮಾನಿಸ್ಬೇಕು, ಅನುಮಾನ ಪಡಬೇಕು. ಆತ್ಮಾನಂದಜ್ಜಿ ಅವರು ಹೇಳ್ತಾರ, ಎಚ್ಚರಿಕೆ ಒಳಗೆ ಎದ್ದಾಗಿನಿಂದ ಮನಗು ತನಕ ಇಷ್ಟೆಲ್ಲ ವಿಷಯ ವ್ಯವಹಾರ ಮಾಡ್ತೀಯಪ್ಪ ನೀನು. ಇದನ್ನೆಲ್ಲ ಮಾಡಿ ಮಾಡಿ ಸಂಜೆ ಮುಂದೆ ಏನಾಯ್ತು, ದಣಿವ. ಆಮ್ಯಾಗ ಇದನ್ನೆಲ್ಲ ಬಿಟ್ಟು ಮನಸ್ಸಿನಾಗ ನಾ ಶರೀರ ಅನ್ನೋದು ಬಿಟ್ಟು, ಜಗದ ವ್ಯವಹಾರದ ಕಲ್ಪನೆಗಳನ್ನು ಬಿಟ್ಟು ಗಾಢವಾದ ನಿದ್ರಿಗೆ ಹೋದಿ. ಎದ್ದಿಂದ ಮನಸ್ಸು ಹಗರಾತೋ, ಮನಸ್ಸು ಹಗರು ಮತ್ತು ಶರೀರ ಹಗರಾತೋ, ವಾಜ್ಯಾತ್ರಿ ಹಗರ. ಎಚ್ಚರಿಕೆ ಒಳಗೆ ಎದ್ದಾಗಿನಿಂದ ಮಲಗುವವರೆಗೆ ಮಾಡಿದ್ದು ದಣಿವ ಬ್ಯಾಸರ ವಾಜ್ಯಾತ. ಎದ್ದಾಗ ಯಾಕೆ ಹಗರಾತು ಅಂತ ಹೇಳ್ತಾರೆ ಅವರು. ಆತ್ಮಾನಂದಜ್ಜಿ ಅವರು, ಶಿವಾನಂದಜ್ಜಿ ಅವರು ಹೇಳ್ತಾರೆ, ನೀ ನಿದ್ರೆಯಾಗ ಯಾಕೆ ಆರಾಮ ಹೊಂದಿದ್ಯಪ್ಪ, ಎಚ್ಚರಿಕೆ ಒಳಗೆ ಯಾಕೆ ದಣಿವು ಹೊಂದಿದಿ? ನೀ ಎಚ್ಚರಿಕೆ ಒಳಗೆ ದಣಿವು ಹೊಂದಾಗ ಕಾರಣ ಏನು? ನಿದ್ರೆಯಾಗಿ ನೀ ಆರಾಮ ಹೊಂದಾಗ ಕಾರಣ ಏನು? ಎಚ್ಚರಿಕೆ ಒಳಗೆ ಇದನ್ನೆಲ್ಲ ತುಂಬಿಕೊಂಡಿದ್ದಿ. ಎಲ್ಲಿ ತುಂಬಿಕೊಂಡಿದ್ದಿ? ಮನಸ್ಸಿನಾಗ ತುಂಬಿಕೊಂಡಿದ್ದಿ. ಈ ಶರೀರನ ನಾನು, ಈ ವಿಷಯಾದಿಗಳ ಸುಖ ಕೊಡ್ತಾವ ಅಂತ ತಿಳ್ಕೊಂಡಿದ್ದಿ. ಆದ್ರೆ ನಿದ್ರೆ ಒಳಗೆ ನೀ ತಿಳ್ಕೊಂಡಿದ್ದೇನು ಈ ಶರೀರನ ನಾನಂತ, ಈ ವಿಷಯಾದಿಗಳ ಸುಖ ಕೊಡ್ತಾವಂತ ತಿಳ್ಕೊಂಡಿದ್ದೇನು? ಇವತ್ತರ ನೆನಪಿತ್ತನು? ಇಲ್ಲ. ಇವತ್ತರ ನೆನಪಿಲ್ಲದಾಗ ನಿನಗೆ ಆರಾಮಿತ್ತಿಲ್ಲ. ಇವತ್ತರ ನೆನಪಿಲ್ಲದಾಗ ಯಾಕೆ ಆರಾಮಿತ್ತು ಹಂಗಾರ? ಮನಸ್ಸು ನಿದ್ರೆ ಒಳಗೆ ಶಾಂತ ಆಗಿತ್ತು. ಆ ಶಾಂತವಾದ ಮನಸ್ಸಿನೊಳಗೆ ನನ್ನ ಆತ್ಮನ ಆನಂದ, ಭಗವಂತನ ಆನಂದ, ಬ್ರಹ್ಮನ ಆನಂದ ತೋರ್ತಿ. ಅಂದ್ರೆ ಆ ತೋರಿರ್ತಕ್ಕಂಥ ಆನಂದ ಯಾರ್ದಾತು? ನಿದ್ರೆ ಒಳಗೆ ತೋರಿರ್ತಕ್ಕಂಥ ಆನಂದ ಯಾರ್ದಾತು? ಆ ಬ್ರಹ್ಮಂದ. ಅದರ ಅರ್ಥ ನನ್ನ ಆನಂದನ ನನಗೆ ತೋರ್ತಿ. ಅಂದ್ರೆ ಆನಂದ ಎಲ್ಲಿ ಐತಿ? ನನ್ನ ಒಳಗನ ಐತಿ. ಇದನ್ನ ಅಜ್ಜವ್ರು ಹೇಳಿದ್ರು, ನಾನು ವಿಚಾರ ಮಾಡಿ ನೋಡೋನಲ್ಲ. ಹೋಗುದಲ್ಲ, ನಾ ಎದ್ದಾಗಿನಿಂದ ಮನಗುವರೆಗೆ ಇದನ್ನೆಲ್ಲ ವಿಷಯ ವ್ಯವಹಾರ ಮಾಡ್ತೀನಿ, ನನಗೆ ದಣಿವನ ಬ್ಯಾಸರನಾಕತ್ತಲ್ಲ. ಅಜ್ಜಾರಿ ಹೇಳೋದು ಏನೈತಿ? ಏನೈತದ? ಸುಳ್ಳೈತೆ ಕರೆ ಐತೆ? ಕರೆ ಐತಿ. ಮನಸ್ಸಿಗೆ ಏನಾಕತ್ತೀರಿ ನೀವು ವಿಚಾರ ಮಾಡಿದ್ರ? ಖಾತ್ರಿ ಆಗ್ತಿಲ್ಲ. ಅವ್ರು ಹೇಳ್ತಾರಂತ ನಂಬಿದ್ರು, ನೀವು ವಿಚಾರ ಮಾಡಿದ್ರೆ ನಿಮಗೆ ಅನುಭವ ಬರ್ತೈತೆ. ನಾವು ವಿಚಾರ ಮಾಡಿದ್ವಿ. ಹೌದು, ಅಜ್ಜವ್ರು ಹೇಳೋದು ಇದು ಮಾತ್ರ ಕರೆಕ್ಟ್ ಐತಿ. ಎದ್ದಾಗಿನಿಂದ ಮಲಗುವವರೆಗೆ ಇದನ್ನೆಲ್ಲ ವ್ಯವಹಾರ ಮಾಡಿ ನನಗೆ ದಣಿವಾಗ್ತದೆ, ಬ್ಯಾಸರ ಆಗ್ತದೆ. ಮತ್ತು ದಣಿವ ಬ್ಯಾಸರ ಅಂದ್ರೆ ದುಃಖ ಅಂತ ಹೇಳಿದ್ರು, ಕರೆ ಐತಲ್ಲ. ನಿದ್ರಿ ಒಳಗೆ ನಾ ಏನು ಶ್ರಮನ ಪಡೋದಿಲ್ಲ, ಏನೂ ಇಲ್ಲ, ಆರಾಮ್ ಅನುಭವಿಸ್ತೀನಿ ಅಂದ್ಮ್ಯಾಗ ಆರಾಮ್ ಎಲ್ಲಿ ಹಂಗಾರ ನನ್ನ ಒಳಗನ ಐತಿ. ಹಿಂಗೆ ಅದನ್ನು ಖಾತ್ರಿ ಮಾಡ್ಕೋತ ಹೋದ್ವಿ ಅಂದ್ರೆ ಮನನ ಅಂತಾರೆ. ಖಾತ್ರಿ ಆತೀಗ ಮನನ ಮಾಡಿದ್ವಿ. ಗೌರವಕರ ಏನು ಮಾಡಿದ್ವಿ? ಮನನ ಮಾಡಿದ್ವಿ. ಎಲ್ಲಿ ಮಾಡಿದ್ವಿ ಮನನ? ಮನಸ್ಸಿನಾಗ. ಎಲ್ಲಿ ಹೋಗಿ ಮಾಡಿದ್ವಿ?
ಪ್ರವಚನ ಕೇಳಿ ಮನೆಗೆ ಹೋಗಿ ಸೌಡಿ ಸಿಕ್ಕಾಗಿ ಕುಂತ್ಕೊಂಡು ಮನನ ಮಾಡ್ತೀವಿ. ಖಾತ್ರಿ ಆಯ್ತು ನಮಗೂ ಎಲ್ಲಿಯೂ ಸುಖ ಇಲ್ಲ, ಎಲ್ಲಿ ಐತಿ ನನ್ನ ಆತ್ಮನೊಳಗನ ಐತಿ. ಖಾತ್ರಿ ಆಗಿಂದ ಅದು ಹೊರಗೆ ಹಾಕಿ ಹೊರಗಿಲ್ಲ ಅಂದ ಖಾತ್ರಿ ಆಗಿಂದ ಹೊರಗೆ ಯಾಕೆ ಹೋಗತ್ರಿ? ಅದು ಒಳಗೆ ಐತಿ ಅಂತ ಖಾತ್ರಿ ಆಗಿಂದ ಒಳಗೆ ಧ್ಯಾನ ಮಾಡಾಕತ್ತತಿ. ಅವಾಗ ಅದು ಧ್ಯಾಸ ಉಳಿತೈತಿ, ಬ್ರಹ್ಮನ ಧ್ಯಾಸ, ಆತ್ಮನ ಧ್ಯಾಸ. ಅದಕ್ಕೆ ಏನಂತಾರಂದ್ರೆ ನಿಧಿಧ್ಯಾಸನ, ನಿತ್ಯ ಧ್ಯಾಸ. ಯಾವಾಗಲೂ ಆ ಆತ್ಮನ ಧ್ಯಾಸದೊಳಗಿರೋದ ನಿಧಿಧ್ಯಾಸನ. ಶ್ರವಣ ಮನನ ನಿಧಿಧ್ಯಾಸ. ಹಿಂಗೆ ಮನನ ಮಾಡೋ ಹೊತ್ನ್ಯಾಗ ಅನುಮಾನ ಪಡ್ತೇವಲ್ರಿ, ಅದ ಪ್ರಮಾಣ. ಅದಕ್ಕೆ ಮನನಕ್ಕೆ ಅನುಮಾನ ಪ್ರಮಾಣ. ಆಮೇಲೆ ಖಾತ್ರಿಯಾಗಿಂದ ಆತ್ಮನ ಭಾವದೊಳಗೆ ಉಳಿತೀವಲ್ಲ, ಅನುಭವ ಪ್ರಮಾಣ. ಅನುಭವನ ಆಗಿಬಿಡ್ತದ್ರಿ. ಗೊತ್ತಾತ ನನಗಂತ ಹೇಳಿ ನಾವೇನು ಮಾಡಿಬಿಡ್ತೇವೆ, ನಮ್ಮ ಸ್ವರೂಪದೊಳಗೆ ಉಳಿದು ಬಿಡ್ತೇವೆ. ಆವಾಗ ಜ್ಞಾನ ಸಮಾಧಿ ಅಂತಕ್ಕಂಥದ್ದು ಸಾಧ್ಯ. ಇಲ್ಲಿ ಮುಂದುವರೆದು ಹೇಳ್ತಾರೆ ನೋಡ್ರಿ ಆತ್ಮಾನಂದಜಿಯವರು, ಶ್ರವಣವಿಲ್ಲದೆ ಮನನವಿಲ್ಲ. ಏನಿಲ್ಲ ಮನನಿಲ್ಲ? ಶ್ರವಣವಿಲ್ಲದೆ ಮನನವಿಲ್ಲ, ಮನನವಿಲ್ಲದೆ ನಿಧಿಧ್ಯಾಸವಿಲ್ಲ, ನಿಧಿಧ್ಯಾಸವಿಲ್ಲದೆ ಜ್ಞಾನವಿಲ್ಲ. ಮನನ ಮಾಡ್ಬೇಕಂತ ನಾವು ಅಂದ್ರೆ ಏನು ಮನನ ಮಾಡೋದು? ಯುಕ್ತಿಗಳು ಬೇಕಲ್ಲ. ಯುಕ್ತಿಗಳೆಲ್ಲಿ ಸಿಗ್ತಾವ? ಶ್ರವಣದೊಳಗೆ ಸಿಗ್ತಾವ. ಶ್ರವಣದೊಳಗೆ ನಾವು ಕೇಳ್ತೀವಿ. ಯಾರ್ದು ಕೇಳ್ತೀವಿ? ಗುರುವಿನ ಉಪದೇಶ ಕೇಳ್ತೀವಿ. ಅವ್ರು ಹೇಳಿಂದ ಅವನು ತಿಳ್ಕೊಂಡು ನಾವು ಮನನ ಮಾಡಕ್ಕೆ ಬರ್ತದ್ರಿ. ಅವರು ಶ್ರವಣನ ಕೇಳಿಲ್ಲ ಅಂದ್ರೆ, ಗುರು ಉಪದೇಶನ ಕೇಳಲಿಲ್ಲ ಅಂತಂದ್ರೆ ಏನು ಮನನ ಮಾಡೋದು? ಅದಕ್ಕೆ ಮೊಟ್ಟ ಮೊದಲು ಏನು ಬೇಕು? ಶ್ರವಣ ಬೇಕು. ನಂತರ ಮನನ, ಎರಡನೇ ಸ್ಟೆಪ್ ಇದು. ಆಮ್ಯಾಗ ನಿಧಿಧ್ಯಾಸನ, ಆತ್ಮನ ನೆನಪಿನೊಳಗೆ ಇರು. ಅದನ್ನ ಇಲ್ಲಿ ಹೇಳ್ತಾರೆ. ಶ್ರವಣವಿಲ್ಲದೆ ಮನನವಿಲ್ಲ, ಮನನವಿಲ್ಲದೆ ನಿಧಿಧ್ಯಾಸನವಿಲ್ಲ, ನಿಧಿಧ್ಯಾಸನವಿಲ್ಲದೆ ಜ್ಞಾನ ಪ್ರಾಪ್ತಿಯಾಗುವುದು ಸಾಧ್ಯನ ಇಲ್ಲ ಅಂತ ಮುಂದೆ ಹೇಳ್ತಾರೆ ನೋಡ್ರಿ. ವೈಷಯಿಕ ವ್ಯವಹಾರದಲ್ಲಿ ಸುಖವಿಲ್ಲವೆಂಬುದು ನಕ್ಕಿ ತಿಳಿಯಬೇಕು. ಹಿಂಗೇನು ಮನನ ಮಾಡಿ ಖಾತ್ರಿ ಮಾಡ್ತೀವಲ್ಲ, ಅವಾಗ ಗಟ್ಟಿ ಮಾಡ್ಬೇಕ್ರಿ. ಎಷ್ಟು ಗಟ್ಟಿ ಮಾಡ್ಬೇಕು? ಇನ್ನೊಮ್ಮೆ ಆ ವಿಷಯಗಳ ಮನಸ್ಸು ನೆನಪ ತೆಗೆದಿರಬಾರ್ದು, ಅಷ್ಟು ಖಾತ್ರಿ ಮಾಡ್ಬೇಕು. ನಾನು ಗುರುಗಳನ್ನ ಕೇಳಿದೆ, ಇದನ್ನ ಎಷ್ಟು ದಿವಸ ಮಾಡಿದ್ರಿ ಸರ್ ಅಂತ ಕೇಳಿದ್ದೇನು. ಇದು ಎಷ್ಟು ದಿವಸ ಅಲ್ಲ, ಎಷ್ಟು ಜನ್ಮಗಳಂತ ಕೇಳಂತಂದ್ರು. ವಿಷಯದ ಆಶೆನ ಹೋಗ್ಬೇಕಾದ್ರೆ ಎಷ್ಟು ಜನ್ಮ ಮನನ ಮಾಡಿದ್ರೆ ಹೊಕ್ಕತ್ತೋ ಗೊತ್ತಿಲ್ಲ ಅವನು. ನಮಗೆ ಶಾಸ್ತ್ರ ಕೇಳುವ ಹೊತ್ನ್ಯಾಗ, ಇದನ್ನು ತಿಳ್ಕೊಳ್ಳುವ ಹೊತ್ನ್ಯಾಗ ತಿಳ್ದಂಗೆ ಆಕತ್ರಿ. ಆದ್ರೆ ಅದು ಉಳಿದಿರೋದನೇ ಇಲ್ಲ. ಯಾಕಂತಂದ್ರೆ ಅನೇಕ ಜನ್ಮಗಳ ಲೌಕಿಕ ಶ್ರವಣ ಆಗಿರ್ತದೆ ರೀ, ಮಿಥ್ಯಾದ ಶ್ರವಣ ಆಗಿರ್ತತಿ, ಬ್ರಹ್ಮನ ಶ್ರವಣ ಆಗಿರೋದಿಲ್ಲ. ಯಾವುದು ಪ್ರಬಲ ಇರ್ತೈತಿ ಅದು ಸಿದ್ಧಿ ಆಗ್ತದೆ. ನಮ್ಗೆ ಹೊರಗಿಂದ ಪ್ರಬಲ ಆಗೈತಿ, ಅದಕ್ಕೆ ಹೊರಗಿಂದನೇ ಏನಾಕತಿ? ಸಿದ್ಧಿ ಆಗ್ತದೆ. ಈ ಒಳಗಿರ್ತಕ್ಕಂಥ ಆತ್ಮನ ಸಿದ್ಧಿ ಯಾಕೆ ಆಗವಲ್ದ್ರಿ? ಅಭ್ಯಾಸ ಇಲ್ಲ. ಅದಕ್ಕೆ ಅಭ್ಯಾಸ ಮಾಡಿ ಮಾಡಿ ಖಾತ್ರಿ ಮಾಡು ಅಂತಾರೆ ಅವ್ರು. ಏನು ಖಾತ್ರಿ ಮಾಡೋದು? ವೈಷಯಿಕ ವ್ಯವಹಾರದಲ್ಲಿ, ಈ ವಿಷಯ ವ್ಯವಹಾರದಲ್ಲಿ ಸುಖವಿಲ್ಲವೆಂಬುದು ನಕ್ಕಿ ತಿಳಿಯಬೇಕು. ಮಣ್ಣಿನಿಂದ ಬಂದ ಕಾಯ ಮಣ್ಣಿಗೆ ಮರಳಿ ಹೋದರೆ ಅಳುವುದೇಕೆ? ಇದನ್ನು ಖಾತ್ರಿ ಮಾಡು. ಈಗ ನೋಡ್ರಿ, ಮಣ್ಣಿನಿಂದ ಬಂದ ಕಾಯ ಮಣ್ಣಿಗೆ ಹೋಗ್ತದೆ. ಸಾಮಾನ್ಯವಾಗಿ ಮನೆಯೊಳಗೆ ಯಾರೇ ತೀರ್ಕೊಂಡ್ರಂದ್ರೆ, ಈ ಶರೀರ ಹೋತಂದ್ರೆ, ಅದ್ರ ಮರಣ ಹೊಂದಿದ್ರಂದ್ರೆ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ದುಃಖಿಸ್ತೇವ್ರಿ. ಮಹಾತ್ಮರು ಹೇಳ್ತಾರ, ನಿನ್ನ ಶರೀರ ಸಾಯ್ತೈತಿ ಅಂದ್ರೂ ಒಳಬೇಡ, ಇನ್ನೊಬ್ಬರ ಶರೀರ ಹೋಗ್ತಂದ್ರೂ ಅಳಾಕ್ ಹೋಗ್ಬೇಡ, ಅಂದ್ರೆ ನಿನಗೆ ಆಧ್ಯಾತ್ಮ ಹತ್ತಿದಂಗ ಅಂತ. ಈ ಶರೀರಗಳು ಏನು ಬಂದಾವಲ್ರಿ, ಇವು ಎಲ್ಲಿಂದ ಬಂದಾವು? ಶರೀರ ಹೆಂಗೆ ತಯಾರಾಗೈತಿ? ನೋಡ್ರಿ, ಮಣ್ಣಿನಿಂದ ಧಾನ್ಯ ಉತ್ಪನ್ನ ಆಗೈತಿ. ಇದರಿಂದ ರೀ, ಮಣ್ಣಿನಿಂದ ಧಾನ್ಯ ಉತ್ಪನ್ನ, ಧಾನ್ಯದಿಂದ ಅನ್ನ ತಯಾರಾಗೈತಿ, ಅನ್ನದಿಂದ
ಶರೀರ ಬಂದೈತಿ ಅದಿಲ್ರಿ. ಅಂದ್ರೆ ಎದರಿಂದ ಬಂದಂಗೆ ಆತು? ಮಣ್ಣಿನಿಂದ ಬಂದೈತಿ. ಮಣ್ಣನ್ನು ತಿಂತತಿ, ಮಣ್ಣಾಗ ಉಳ್ಳ್ಯಾಡ್ತತಿ. ಮತ್ತು ಕಡಿಗೆ ಎಲ್ಲಿಗೆ ಹೋಗ್ಬೇಕದ? ಮತ್ತೆ ಎಲ್ಲಾರು ಹೋಗ್ಬೇಕನ್ನೋದ? ಎಲ್ಲಿ ಹೋಗ್ತತಿ? ಮಣ್ಣಾಗ ಹೋಗ್ತತಿ. ಇದು ಪ್ರಕೃತಿ ಧರ್ಮ ರೀ. ಮಣ್ಣಿನಿಂದ ಬಂದಿರತಕ್ಕಂಥ ಶರೀರ ಮಣ್ಣಿಗೆ ಹೋಗೋದ್ರೊಳಗೆ ಏನು ಭಿನ್ನತೆ ಐತ್ರಿ? ಈಗ ಒಂದು ಗಡಿಗೆ ಮಾಡ್ತೀವಿ ನಾವು, ಕುಂಬಾರ ಗಡಿಗೆ ಮಾಡ್ತಾನೆ. ಆ ಗಡಿಗೆಯನ್ನು ನಾವು ಬಳಸ್ತೀವಿ, ಅನೇಕ ಕೆಲಸದೊಳಗೆ ಅದನ್ನು ಬಳಕೆ ಮಾಡ್ತೀವಿ. ಅದರೊಳಗೆ ಜೋಳ ಹಾಕ್ತೀವಿ, ಗೋಧಿ ಹಾಕ್ತೀವಿ, ಉಪ್ಪಿನಕಾಯಿ ಹಾಕ್ತೀವಿ, ಅಡುಗೆ ಮಾಡ್ತೀವಿ, ಅನ್ನ ಮಾಡ್ತೀವಿ, ಸಾರು ಮಾಡ್ತೀವಿ. ಈಗೆಲ್ಲ ಗಡಿಗೆಲಿ ಬಿಡ್ರಿ. ಹಿಂದಿನ ಕಾಲದೊಳಗೆ ಗಡಿಗೆ ಮಾಡಿರಲ್ರಿ ರತ್ನಾಕರ್ ಅಡಿಗೆ? ಮಾಡಿರಲಿ ಮೊದಲು. ಈಗೂ ಮಾಡ್ತಾರೆ ಈಗ. ಪುಂಡಿ ಪಲ್ಯ ಮಾಡ್ತಾರಂತ ಗಡಿಗೆ. ಆ ಗಡಿಗೆ ಬಳಕೆ ಮಾಡಿ 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 ಅದು ಒಂದು ದಿವಸ ಏನಕತಿ ಹೊಡಿತೈತಿ. ಒಡದಿಂದ ಏನು ಮಾಡ್ತೀರಿ? ಅದನ್ನ ಒಗಿತೀವಿ. ಅದು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಎಲ್ಲಿ ಹೋಗತಿ? ಮಣ್ಣಾಗ ಹೋಗತಿ. ಎಲ್ಲಿಂದ ಬಂದಿತ್ತು? ಗಡಿಗೆ ಹೊಡೆದಾಗ ಚಿಂತೆ ಮಾಡ್ತೀವ ನಾವು. ಗಡಿಗೆ ಹೊಡಿತಿಲ್ಲ, ಹೊಡಿತು ಮುಗೀತು, ಮತ್ತೊಂದು ತೊಗೊಂಡಳ ಅಂತ ಅದನ್ನು ಹೋಗೋದು ಮತ್ತೊಂದು ತೊಗೊಂಡು. ಹಂಗೆ ಈ ಶರೀರನು ಮಣ್ಣಿನಿಂದ ಬಂದೈತಿ. ಮಣ್ಣಿಂದ ಕಾಯ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣು ಬಿಟ್ಟರೆ ಇದಕ್ಕೆ ಆಧಾರ. ಹಂಗಾರೆ ನಾ ಮಣ್ಣನ್ನು, ಈ ಮಣ್ಣಿಂದ ಶರೀರ ಬಂದತ್ತಲ್ಲ, ಹಂಗಾರೆ ನಾ ಈ ಶರೀರ ನಾನಂದ್ರೆ ನಾ ಮಣ್ಣು ಅಲ್ಲ. ಮಣ್ಣಿನ ಶರೀರ ಮಣ್ಣಿಗೆ ಹೊಕ್ಕತಿ, ನನಗೇನಾಕತಿ? ಆ ಮಣ್ಣಿನ ಶರೀರದಲ್ಲಿರ್ತಕ್ಕಂಥ ಸಚ್ಚಿದಾನಂದ ಘನ ವಸ್ತುನ ನಾನದೀನಿ, ನಾನು ಸುಖರೂಪದೀನಿ. ಈ ಮಣ್ಣಿನ ಶರೀರ ನನಗೇನು ಕೊಡ್ತದೆ? ಸುಖ. ಹೋಗ್ಲಿ, ಇನ್ನೊಂದು ಶರೀರ ಸುಖ ಕೊಡ್ತೈತಿ. ಹೆಣ್ಣಿನ ಶರೀರ ಸುಖ ಕೊಡ್ತೈತಿ, ಗಂಡಿನ ಶರೀರ ಸುಖ ಕೊಡ್ತೈತಿ, ಮಕ್ಕಳ ಶರೀರಗಳು ಸುಖ ಕೊಡ್ತಾವ, ಜಗತ್ತಿನ ವಿಷಯಾದಿಗಳು ಸುಖ ಕೊಡ್ತಾವ ಅಂತ ನಾವು ತಿಳ್ಕೊಂಡೇವಿ. ಇವು ಕೊಟ್ಟಾವನು ಇಲ್ಲಿ ತನಕ ಕೊಟ್ಟೇ ಇಲ್ಲ. ಅಗಲಿ ಹೊಕ್ಕವ. ಸುಖ ಬಿಟ್ಟು ಹೊಕ್ಕತ್ತೋ, ವಸ್ತುಗಳು ಬಿಟ್ಟು ಹೊಕ್ಕವ್ರು ನಮ್ಮನ್ನ. ವಸ್ತುಗಳ ಸುಖ ಆಗಿದ್ರೆ ಅವು ಹೋದ್ರೆ ನಮಗೆ ಸುಖನೇ ಇರ್ತಿದ್ದಿಲ್ಲ. ಅವು ಹೋದ್ರೂ ಸುಖದಿಂದ ಇರ್ತೀವಿ. ಮದುವೆ ಆಗೋಕ್ಕಿಂತ ಮೊದಲ ಹೇಳ್ತಿದ್ಲನ? ಇಲ್ಲ, ಆರಾಮ್ ಇತ್ತಿಲ್ಲ ಮಗ. ಮದುವೆಯಾಗಿ ಹಿಂತಿನ ಆರಾಮ್ ಕೊಡ್ತಾಳ ಅಂತಂದ್ರೆ ಆಕಿ ಕೊಡೋ ತನಕ ಹೊಯ್ಕೊಳ್ದೇ ಇರ್ಬೇಕಾಗಿತ್ತು, ನಮ್ಗೆ ದುಃಖನೇ ಇರ್ಬೇಕಾಗಿತ್ತು. ದುಃಖ ಐತೇನ? ಇಲ್ಲ. ಮಕ್ಳು ಇರಲಿಲ್ಲ ಅಂದ್ರೆ ರೀ ನಮ್ಗೆ ಆಯ್ಬು, ಮಕ್ಳು ಎಲ್ಲರೂ ಹೋದ್ರೆ ನಮ್ಗೆ ಜೀವ ಗಮ್ಸೋದಿಲ್ಲ ರೀ. ಅವು ಹುಟ್ಟೋಕ್ಕಿಂತ ಮೊದಲು ನಿನಗೆ ಜೀವ ಗಮ್ಮಿಸ್ತಿತ್ತೋ ಇಲ್ಲೋ? ಇದ್ವಿಲ್ಲ, ಆರಾಮದಿಂದ ಇದ್ವಿಲ್ಲ ಅಂತಿರ್ತಾರ ಒಬ್ಬೊಬ್ರು. ಈ ಚಾ ಇಲ್ಲ ಇರೋಕ್ಕಾಗ. ನನಗೊಬ್ಬ ಬಂದನ್ರಿ, ಚಾ ಕುಡಿತಿಲ್ಲ, ನಾ ಕುಡಿದಿಲ್ಲ ಅಂತಿದ್ದೆ ನಾವು ಅವಾಗ ರೀ. ಅವ ಏನು ಅನ್ಬೇಕು? ಅದಿರಲಿಲ್ಲ ನನಗೆ ಜೀವ ಗಮ್ಸೋದಿಲ್ಲ ಅಂತ ಅಂದವ. ಜೀವ ಗಮ್ಸೋದಿಲ್ಲ ಇದರ ಅರ್ಥ ಅದನ್ನು ಕಲಿಕಿಂತ ಮೊದಲು ಅವ್ನು ಜೀವ ಗಮ್ಮಿಸ್ತಿತ್ತೋ ಇಲ್ಲೋ? ಇತ್ತು, ಜೀವ ಗಮ್ಮಿಸ್ತಿತ್ತು. ಈಗೇನ ಆಗ್ತತಿ? ಜೀವ ಗಮ್ಸೋದಿಲ್ಲ. ಯಾಕೆ? ಅದು ಸುಖದಾಯಕ ಅಂತ ಹಿಡ್ಕೊಂತೇವೆ ನಾವು. ಹಿಡ್ಕೊಂಡು ಕೂಡಲೇ ಅದು ಇರಲಿಲ್ಲ ಅಂದ್ರೆ ತಾಪ ಹಾಕತ್ತದ. ನೋಡ್ರಿ, ಯಾವ್ದು ನನಗೆ ಸುಖ ಕೊಡ್ತದ, ನೆಮ್ಮದಿ ಕೊಡ್ತದ ಅಂತ ತಿಳ್ಕೊಂಡೇವಿ, ಅದ ನಮಗೆ ತಾಪ ಕೊಡ್ತಿರ್ತತಿ. ಯಾವುದು ನಮಗೆ ಹಿತ ಆಗತತಿ ಅಂತ ಹಿಡ್ಕೊಂಡು ಕುಂತಿರ್ತೇವಲ್ಲ, ಅದ ನಮಗೆ ದುಃಖ ಕೊಡ್ತಿರ್ತದೆ. ಈ ಶರೀರ ನನಗೆ ಹಿತ ಕೊಡ್ತತಿ ಅಂತ ತಿಳ್ಕೊಂತೇವ್ರಿ, ಅದು ನಮ್ಮನ್ನು ಬಿಟ್ಟು ಹೋಗತ್ತೆ. ಈ ಶರೀರ ನಮಗೆ ಹಿತ ಕೊಡ್ತತಿ ಅಂತ ತಿಳ್ಕೊಂತೇವೆ, ಅದಕ್ಕೆ ರೋಗ ಬರ್ತತಿ. ನೋಡ್ರಿ, ಅದು ಬಿಟ್ಟು ಹೋಗಾಕತ್ ಕೂಡಲೇ ದುಃಖ ಆಕತಿ. ಅದಕ್ಕೆ ರೋಗ ಬಂತಂದ್ರೆ ದುಃಖ. ಅದಕ್ಕೆ ಏನೋ ಆಗಲಿ ನಮಗೆ ದುಃಖ ಆಕತಿ. ಯಾಕಂದ್ರೆ ಅದು ನಾನು ಅಂತ ತಿಳ್ಕೊಂಡೇವಿ, ಅದು ಸುಖ ಕೊಡ್ತದೆ ಅಂತ ತಿಳ್ಕೊಂಡೇವಿ. ಅದು ನಾನಂತ ಎಲ್ಲಿ ತನಕ ತಿಳ್ಕೋತೀವಿ, ಅದು ಸುಖ ಕೊಡ್ತದಂತ ಎಲ್ಲಿ ತನಕ ನಾವು ಗಟ್ಟಿ ಮಾಡಿರ್ತೀವಿ, ಅಲ್ಲಿ ತನಕ ಸುಖ ಭೇಟಿ ಆಗೋದಿಲ್ಲ ನಮಗೆ. ಅದು ಒಂದಿಲ್ದು ಒಂದು ತರದ್ರಿಂದ ನನಗೆ ಏನು ಕೊಡ್ತಿರ್ತತಿ? ದುಃಖನ ಕೊಡ್ತಿರ್ತತಿ. ಇದನ್ನ ಅಪೋರ್ ಹೇಳ್ತಾರ, ಮನಸ್ಸಿನೊಳಗೆ ಗಟ್ಟಿ ಖಾತ್ರಿ ಮಾಡ್ಕೋ, ಈ ಶರೀರ ನೀನಾಗಕ್ಕೆ ಸಾಧ್ಯನೇ ಇಲ್ಲ. ಈ ಶರೀರ ಮಣ್ಣಿನಿಂದ ಬಂದೈತಿ, ಮಣ್ಣಾಗ ಬದುಕತತಿ, ಮಣ್ಣ ತಿಂತತಿ, ಕಡಿಕೆ ಎದ್ರಾಗ ಹೋಗತಿ? ಮಣ್ಣಿನೊಳಗ ಹೋಗತಿ. ನೀ ಮಣ್ಣಿನಿಂದ ಬಂದಿಲ್ಲ,
ಸಚ್ಚಿದಾನಂದ ಘನ ವಸ್ತು ಮಣ್ಣಿನಿಂದ ಬಂದಿಲ್ಲ. ಮಣ್ಣು ತಿನ್ನೋದಿಲ್ಲ, ಶರೀರ ಮಣ್ಣು ತಿಂತತಿ. ಈ ಶರೀರ ಮಣ್ಣು ತಿಂತತೇನ್ರಿ, ಅನ್ನ ತಿಂತೈತಿ ಅಂತೀರಿ ನೀವು. ಅನ್ನ ಅದರಿಂದ ಬಂತು, ಮಣ್ಣಿನಿಂದ. ಮತ್ತೆ ಏನು ತಿಂದಂಗೆ ಆತು? ಹಾಂ, ಮಣ್ಣ ಉಂಡಂಗೆ ಆತಿಲ್ಲ. ಮಣ್ಣಿನಿಂದ ಹುಟ್ಟಿದ ಶರೀರ, ನಾ ಮಣ್ಣಿನಿಂದ ಹುಟ್ಟಿಲ್ಲ. ಮಣ್ಣು ತಿಂತತಿ ಶರೀರ, ನಾ ತಿನ್ನುವುದಿಲ್ಲ. ಮಣ್ಣಾಗ ಅಡಗತತಿ ಶರೀರ, ನಾ ಮಣ್ಣಾಗ ಅಡಗುವುದಿಲ್ಲ. ಇದನ್ನ ನೀನೇನು ಮಾಡ ಮನಸ್ಸಿನೊಳಗ ದಿನಂಪ್ರತಿ ವಿಚಾರ ಮಾಡಿ ಮಾಡಿ ಖಾತ್ರಿ ಮಾಡು. ಅಷ್ಟ ಅಲ್ಲ, ಈ ಮಣ್ಣಿನ ಶರೀರ ಸುಖದಾಯಕಂತಿ ಅಲ್ಲ. ಅನ್ನದ ಶರೀರ ಕೆಟ್ಟ ಹೋಗ್ತತಿ. ಮಾಡಿದ ಅಡಿಗೆ ಕೆಡ್ತತಿಲ್ರಿ. ಈ ಮನ್ಯಾಗ ಅಡಿಗೆ ಅನ್ನ ಮಾಡಿರ್ತೈತಿ, ಹಂಗೆ ಇರ್ತೈತಿ, ಹಳಸ್ತತಿ. ಹಳಸು ಅನ್ನ ತಿಂದ ಶರೀರ ಹಳಸ್ತದ. ಒಂದಿನ ಏನಕತಿ ನಾಶ ಆಗ್ತದೆ. ಇಷ್ಟು ನಕ್ಕಿ ಖಾತ್ರಿ ಮಾಡ್ಬೇಕು ಮನಸ್ಸಿನಾಗ. ಹೋಗು ಶರೀರ ಒಂದಿನ ಹೋಗಾಕ ನಿಂತತಿ. ಅದು ಹೋಗಾಕ ನಿಂತತಿ ಅಂದ್ಮ್ಯಾಗ ಅದು ಹೋಗ್ತತೆ ಯಾಕೆ ಚಿಂತೆ ಮಾಡಬೇಕು? ಅಂಜಿದರಾಗದು, ಅಳುಕಿದರಾಗದು, ವಜ್ರ ಪಂಜರದೊಳಿದ್ದರಾಗದು, ತಪ್ಪದು ಲಲಾಟ ಲಿಖಿತ. ಅಂಜಿದ್ರಿ ಹೋಗುದು ಬಿಡ್ತತ್ರಿ, ಶರೀರ ಹೋಗುದಿತ್ತಂದ್ರೆ. ಅಳುಕಿದ್ರಿ ಬಿಡ್ತತಿ, ವಜ್ರ ಪಂಜರ ಡಕ್ಕೊಂತೀನಂದ್ರೆ ಬಿಡ್ತತಿ. ಹೋಗುವ ಶರೀರ ಹೋಗೇ ಹೋಗ್ತದೆ. ಅದು ಸಾಯ್ತಂತ ಚಿಂತೆ ಮಾಡೋ ಕಾರಣ ಇಲ್ಲ. ಇದನ್ನು ನೀವು ಮನಸ್ಸಿನಾಗ ಏನು ಮಾಡ್ರಿ ಅಂತಾರೆ ಅವರು. ಗುರುಗಳು ಬಂದಾಗ ಹೇಳ್ತಿರ್ತಾರೆ, ಸಾಯ್ತೇನೆಪ್ಪೋ, ಹೆಂಗೆ ಸಾಯ್ಲೆಪ್ಪೋ. ಅವ್ರು ಹೇಳ್ತಾರ ಮಹಾತ್ಮರು, ನೀ ಹುಟ್ಟಾವಲ್ಲಪ್ಪೋ, ನೀನು ಸಾಯವಲ್ಲಪ್ಪೋ. ಕೃಷ್ಣ ಹೇಳ್ತಾನ, ನಯನಂ ಚಿಂದಂತಿ ಶಸ್ತ್ರಾಣಿ ನ ದತಿ ಪಾವಕ. ಖಡ್ಗವು ನಿನ್ನನ್ನು ಕತ್ತರಿಸಲಾರದು, ಬೆಂಕಿಯು ಸುಡಲಾರದು, ನೀರು ತೊಯಿಸಲಾರದು, ಬಿಸಿಲು ಒಣಗಿಸಲಾರದು, ಗಾಳಿಯು ಹರಿಸಲಾರದು. ಈಗ ನಮಗೆ ಆಕ್ಸಿಡೆಂಟ್ ಆಕತಿ. ಎದಕ್ಕೆ ಆಕತ್ರಿ ಆಕ್ಸಿಡೆಂಟ್? ಶರೀರಕ್ಕೆ ಆಕತಿ. ನಮಗೆ ಆಕತಿ ಆಕ್ಸಿಡೆಂಟ್. ನಮಗೆ ಹಾಸು ಗಾಡಿನ ಈ ಜಗತ್ತಿನಾಗಿಲ್ಲ. ನಾ ಆತ್ಮ ಆನಂದ ರೂಪದೇನಿ, ನನಗೆ ಮರಣನ ಇಲ್ಲ. ಬೆಂಕಿ ಮನೆಗೆ ಬೆಂಕಿ ಇರ್ತೈತಿ, ಒಳಗೆ ಸಿಕ್ಕೊಂಡೇವಿ ಅಂದ್ರೆ ಶರೀರ ಸುಡ್ತತಿ, ಆದ್ರೆ ಒಳಗಿರ್ತಕ್ಕಂಥ ಚೈತನ್ಯ ಸುಡುವುದಿಲ್ಲ. ಈ ಕನಸಿನ್ಯಾಗ ಆಕ್ಸಿಡೆಂಟ್ ಆದಂಗೆ ಆಗಿರ್ತೈತಿ ರೀ. ಜೀವಂತ ಇರ್ತೇವೋ ಸತ್ತಿರ್ತೇವ್ರಿ ಕನಸಿನ್ಯಾಗ. ಎದ್ದಿಂದ ರಗತಾಗಿರ್ತದೆ ಕೈಕಾಲೆಲ್ಲ. ಮತ್ತು ಅಲ್ಲಿ ಸತ್ಯವಲ್ಲ, ಮತ್ತು ಕನಸಿನ್ಯಾಗ ಸತ್ಯವಲ್ಲ ಐತೇನ ಅದರಲ್ಲಿ? ಕಲ್ಪನಾ ಯಾವುದಿಲ್ಲ. ಹಂಗಿದು ಶರೀರದ ವ್ಯವಹಾರ ಕಲ್ಪನಾ ಇದೆ. ಕಲ್ಪನಾ ಮಾತ್ರ ಮಿದಮ್ಮ ಕಿಳಂ ಸರ್ವಂ, ಮನೋ ಮಾತ್ರ ಮಿದಮ್ಮ ಕಿಳಂ ಸರ್ವಂ. ಎಲ್ಲ ಕಲ್ಪನಾಮಯ ಐತದ. ಕಲ್ಪನಾ ಜಗತ್ತು ಕಲ್ಪನಾದಾಗ ತೋರಿ, ನಮ್ಮ ಕಲ್ಪನಾದ ಆಧಾರದ ಮ್ಯಾಗ ತೋರಿ, ಆ ಕಲ್ಪನಾ ತೆಗೆದ್ರೆ ಅದಕ್ಕೆ ಅಸ್ತಿತ್ವ ಅನ್ನತಕ್ಕಂಥದ್ದು. ಯಾಕೆ ಅದರ ಬಗ್ಗೆ ಚಿಂತೆ ಮಾಡಬೇಕು? ಹಿಂಗೆ ವಿಚಾರ ಮಾಡ್ರಿ ಅಂತ ಹೇಳ್ತಾರ ಅಜ್ಜವರು. ಇಲ್ಲಿ ಹೇಳ್ತಾರ್ರಿ, ವೈಶಿಕ ವ್ಯವಹಾರದಲ್ಲಿ ಸುಖವಿಲ್ಲವೆಂಬುದು ನಕ್ಕಿ ತಿಳಿಯಬೇಕು. ಮಣ್ಣಿನಿಂದ ಬಂದ ಕಾಯ ಮಣ್ಣಿಗೆ ಮರಳಿ ಹೋದರೆ ಅಳುವುದೇಕೆ? ಅಳತಿ ಯಾಕ? ಶರೀರೋಕತಂತ ಅಳತಿ ಯಾಕ? ಹೋಗ್ಲಿಲ್ಲ, ಅದು ಹೋದ್ರೆ ಯಾಕೆ ಅಳತಿ? ಕಾರಣ ಏನ್ರಿ? ಈ ಶರೀರ ಮಾಡಿತಂದ್ರೆ ಯಾಕೆ ಅಳ್ತೀವಿ ನಾವು? ಶರೀರ ಸುಖ ಕೊಡ್ತದೆ ಅಂತ ತಿಳ್ಕೊಂಡೇವಿ. ಹುಲಿಗೆ ಹೆದರ್ತೇವೋ ಶರೀರಕ್ಕೆ ಹೆದರ್ತೇವೋ? ಹುಲಿಗೆ ಹೆದರೋದಿಲ್ಲ ಅವ, ಶರೀರ ಸಾಯುವುದೆಂದು ಹೆದರುವೆವು. ನೀನು ಎಷ್ಟೇ ಹೆದರಿದರೂ ಶರೀರ ಸಾಯುವುದನ್ನು ಮಾತ್ರ ಬಿಡುವುದಿಲ್ಲ. ಸಾಯಲಾರ್ದು ಯಾರೇ ಜಗತ್ನಾಗ ಉಳಿಯಾಕತ್ತೇನ್ರಿ? 700 ವರ್ಷ ಬದುಕಿದ್ನಂತ ಬೂದಿ ಸ್ವಾಮಿಗಳು. 700 ವರ್ಷ ಬದುಕಿದ್ರು ಸಹಿತ ಅವರು ಶರೀರ ಬಿಟ್ಟು ಹೋದರು. 1200 ವರ್ಷ ಬದುಕಿದ ಚಾಂಗದೇವ, ಅವನು ಹೋದ. ಅವನಕಿಂತ ಹೆಚ್ಚು ಬದುಕಿರ್ಬೇಕಾರೆ ನೀವು ಹೋಗ್ತೀರಿ. ಹೋಗೋದು ಬಿಟ್ಟು ಹೋಗೋದು ನಕ್ಕಿನ.
ಅವ್ರು ಬೂದಿ ಸ್ವಾಮಿಗಳಿಗೆ ತಿಳಿಲಿಲ್ಲಂತ್ರಿ, ನಾಗಲಿಂಗಜ್ಜಗೆ ತಿಳಿತಂತ. ನೀವು ಸಣ್ಣ ಬಾಲಕ್ರಿ, 700 ವರ್ಷ ಅಂದ್ರೆ ಎಷ್ಟು ಪಟ್ಟು ದೊಡ್ಡವರಾದ್ರು ಅವರು. ನಿನ್ನಂಥ ಹೀಸಿನ ಜಗತ್ತಿನ ನೋಡಿಲ್ಲ ಅಂದ್ಬಿಟ್ಟು ನಮ್ಮ ನಾಗಲಿಂಗಜ್ಜ ಹೆಂಗಾಗಿರ್ಬೇಡವ್ರಿ. ಯಾಕಂತೀಯಪ್ಪ ಅಂತ ಕೇಳಿದ್ರಂತ. ನನಗಿಷ್ಟು ವರ್ಷತ್ತಿ ಇದನ್ನು ಹೊತ್ಕೊಂಡು ಅಡ್ಡಾಡಿ ಹೇಸಿ ಇಟ್ಟೈತಿ, ಬ್ಯಾಸರಾಗೈತಿ, ಇದನ್ನು ಯಾವಾಗ ಒಗದೀನಿ ಅಂತ ನನಗೆ ಅನ್ಸಕತ್ತೈತಿ. ಈ ಶರೀರದ ಮ್ಯಾಗ, ಈ ಮಣ್ಣಿನ ಒಮ್ಮಿ ಮ್ಯಾಗ ಇಷ್ಟು ಮೋಹ ಇಟ್ಕೊಂಡು ಕುಂತಿ ಅಂದ್ರೆ ನಿನ್ನಂಥ ಹೇಸಿ ಮನುಷ್ಯನ ಜಗತ್ತಿನ ನೋಡಲಿಲ್ಲ ಅಂದ್ಬಿಟ್ರು. ಹೆಂಗಾಗಿರ್ಬೇಡ್ರಿ ಬೂದಿ ಸ್ವಾಮಿಗಳಿಗೆ. ಅವರಿಗೆ ತಿಳುವಳಿಕೆ ಆತ್ರಿ ಅದ, ಅವ್ರು ತಪ್ಪು ತಿಳ್ಕೊಲಿಲ್ಲದನ್ನ. ಜ್ಞಾನ ಖರೆ ಹೇಳ್ತಾನೆ ನಾಗಲಿಂಗಜ್ಜ, ಖರೆ ಹೇಳ್ತಾನೆ. ಯಪ್ಪ ನೀ ಹೇಳೋದು ಖರೆ ಆಯ್ತು ಅಂತ ತಿಳ್ಕೊಂಡು ಬಿಡ್ತೀನಿ ನೋಡಿ ಸದ್ಯ ಅಂತಂದವ್ರೆ. ಹಾಂ, ಗುರುಗಳಾಗಿಬಿಟ್ರು. ಮತ್ತು ಇವ್ರಿಗೆ ಎಷ್ಟು ವಯಸ್ಸು ಐತಿ, ದೊಡ್ಡವ್ರದಾರಲ್ಲ, ಇವರು ಸಣ್ಣವ್ರದಾರಲ್ಲ ಅಂದ್ರೆ 90 ವರ್ಷ ಆಗಿ ಗಡ್ಡ ಮೀಸಿ ಬೆಳ್ಳಗಾಗಿ ಶರೀರ ಹಣ್ಣಾಗಿತ್ತಂದ್ರೆ ಅವ ಹಿರಿಯ ಅಲ್ರಿ. 3 ವರ್ಷದ ಕೂಸು ಇದ್ದರು ಹಿಂದಿನ ಸಂಸ್ಕಾರದಿಂದ ಜ್ಞಾನಿಯಾಗಿದ್ನಂದ್ರ ಅವನ ದೊಡ್ಡವ. ತನ್ನ ನಿಜವನ್ನು ಯಾರು ಅರಿದಿಲ್ಲಲ್ರಿ ರತ್ನಾಕರ, ಯಾರು ತನ್ನ ನಿಜವನ್ನು ಅರಿದಿಲ್ಲಲ್ಲ ಅವರ ಏನು ಕಿರಿಯರು. ಶರೀರ ತಾನಂತ ತಿಳ್ಕೊಂಡು ಯಾವ ಕುಂತ ನೋಡ, ಅವ ಸಣ್ಣವನ. ಈ ಜಗತ್ತಿನೊಳಗೆ ಹಿರಿಯ ಯಾರ, ದೊಡ್ಡವ ಯಾರ? ನಾ ಸಚ್ಚಿದಾನಂದ ಘನ ಸ್ವರೂಪದೇನಿ, ನಾ ಹುಟ್ಟಾವಲ್ಲ, ನಾ ಸಾಯವಲ್ಲ, ನಾ ಇಂದೂ ಇದ್ನಿ, ಈಗೂ ಅದೇನಿ, ಮುಂದೂ ಇರಾವನಾನ ಅಂತ ಯಾವ ತಿಳ್ಕೊಂತಾನ, ಇದನ್ನ ಮತ್ತ ಯಾವ ವಿಚಾರ ಮಾಡ್ತಾನ, ಇದನ್ನ ಮನುಷ್ಯನೊಳಗೆ ಯಾವ ಗಟ್ಟಿ ಮಾಡ್ತಾನ, ಇದ ಸ್ಥಿತಿ ಒಳಗೆ ಯಾವ ಉಳಿತಾನ ನೋಡ್ರಿ, ಅವನ ಬ್ರಹ್ಮಜ್ಞಾನಿ, ಅವನ ಹಿರಿಯ. ಅವ ವಯಸ್ಸಿನಾಗ ಸಣ್ಣವರೇ ಇರುವಲ್ಲಕ, ದೊಡ್ಡವರೇ ಇರುವಲ್ಲಕ, ಅವನ ಹಿರಿಯ. ಯಾರು ಜಾಣರ ದೇವ? ಆ ಪರಬ್ರಹ್ಮ ಸ್ವರೂಪನೇ ನಾನೆಂದು ತಿಳಿದವನೇ ಈ ಜಗತ್ತಿನೊಳಗ ಜಾಣರ ದೇವ. ಎಲ್ಲ ತಿಳ್ಕೊಂಡೇವ್ರಿ, ನಮ್ಮ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದ್ರೆ ದಾಡ್ಡ ಅಂತಾರ, ಜಾಣೆ ಅಂತಾರ್ರಿ. ಎಷ್ಟು ಕ್ವಾಣದೀವನಿ ಅಂತಾರೆ. ಹಂಗೆ ಇಡೀ ಜಗತ್ತಿನ ಜ್ಞಾನ ಪಡ್ಕೊಳಕತ್ತೇವೆ, ನನ್ನ ಸ್ವರೂಪದ ಜ್ಞಾನನ ನಾ ಮಾಡ್ಕೊಳ್ದಾಗವಲ್ದು. ಈ ಜಗತ್ತು ಎಷ್ಟು ಅಗಲೈತಿ ಅಂತ ಆಳ್ಕೋತ ಕೂತಿ, ಚಂದ್ರ ಲೋಕಕ್ಕೆ ಹೋದಿ, ಮಂಗಳ ಲೋಕಕ್ಕೆ ಹೋದಿ, ಎಲ್ಲ ಕಡೆ ಅಡ್ಡಿ ಬಂದು ಇನ್ನು ಸೂರ್ಯನಂತೆಕೊಂದು ಹೋಗೋದು ಉಳ್ದೈತ್ರಿ. ಸುಟ್ಕೊಂಡು ಸಾಯ್ತಾನಂತ ಬಿಟ್ಟಾನ. ನನ್ನ ಕೋಲಿತ್ರ ಅಲ್ಲಿ ಹೋಗವನ ಇವ. ಎಲ್ಲ ಅಡ್ಡಾಡಿ ಬಂದು ಚಂದ್ರ ಲೋಕದೊಳಗೆ ಏನು ತಂದ್ವಿ? ಕಲ್ಲು ಮಣ್ಣು ತಂದ್ವಿ. ಮಂಗಳ ಲೋಕಕ್ಕೆ ಹೋಗಿ ಏನು ತಂದ್ವಿ? ಕಲ್ಲು ಮಣ್ಣು ತಂದ್ವಿ. ಸುಖ ಏನಾರು ಸಿಕ್ತೇನೆ? ಅವ್ರಂತಾರ ಸುಖ ಬೇಕಾದ್ರೆ ಜಗತ್ ಬರ್ರಿ ಅಂತ. ನಾವು ಸುಖ ಬೇಕಂತ ಜಗತ್ತು ನೆನಪು ಮಾಡ್ಕೊಂತ ಕೂತೀವಿ. ಎಂದು ಸಿಗತತ್ರಿ? ಹೆಂಬಿಗೆ ತಗೊಂಡು ಆರಾಗ ಬಿಟ್ರ ಆರಾಮೋ, ಹಂಗೆ ಒತ್ಕೊತಿದ್ರ ಆರಾಮ್ ರೀ. ಬಿಟ್ರ ಆರಾಮ್. ಹಂಗೆ ಈ ಜಗತ್ತಿನ ಗೊಂದಲ, ಜಗತ್ತಿನ ವಿಷಯಗಳ ಆಸೆ, ಈ ಶರೀರದ ಆಸೆಯನ್ನ ಬಿಟ್ರ ಸುಖ ಐತಿ, ಹಿಡ್ಕೊಂಡ್ರೆ ಏನೈತಿ? ದುಃಖ ಐತಿ. ಜಗತ್ತನ್ನು ಮರಿ ಆತ್ಮನನ್ನು ಅರಿ ಅಂತ ಹೇಳ್ತಾರೆ. ನೀ ಏನು ಅರಿತುಕೊಂತ ಕುಂತಿ? ಈ ತೊಗಲಿನಂಗಿನ ನಾನಂತ ತಿಳ್ಕೊಂತ ಕುಂತಿ. ಜಗತ್ತ ಸುಖ ಕೊಡ್ತಂತ ತಿಳ್ಕೊಂತ ಕುಂತಿ. ಏನು ಸಿಗ್ತತಿ? ಸೇದು ನಾಯಿ ಪಾಮಿ ಸೇದು ಮುಂದಲ್ಲಿ ನೀರು ಹಾಕ್ತಾರಂತ ಕುಂತಿತ್ತಂತ, ಅದಕ್ಕೆ ನೀರು ಹಾಕಲೇ ಇಲ್ಲ ಅಂತವ್ರು. ಹಂಗೆ ಅದಕ್ಕೆ ಹಾಕ್ಬೋದು ನಾಯಿಗೆ ನೀರು, ಅದ್ರ ದಾ ಹಿಂಗಬಹುದು. ಆದ್ರೆ ನಮ್ಮ ವಿಷಯದ ಇದ್ರೊಳಗೆ ಹಿಂಗಾಕ ಸಾಧ್ಯನೇ ಇಲ್ಲ. ಅದಕ್ಕೆ ಇದನ್ನು ಖಾತ್ರಿ ಮಾಡ್ಕೊ ನೀ ಮನಸ್ಸಿನಾಗ. ಏನಂತ? ವೈಷಯಿಕ ವ್ಯವಹಾರದಲ್ಲಿ ಸುಖವಿಲ್ಲವೆಂಬುದು ನಕ್ಕಿ ತಿಳಿಯಬೇಕು. ಮಣ್ಣಿಂದ ಬಂದ ಕಾಯ ಮಣ್ಣಿಗೆ ಮರಳಿ ಹೋಗುತ್ತದೆ, ಹೋದರೆ ಅಳುವುದೇಕೆ? ಅಳಾಕ ಹೋಗ್ಬೇಡ. ಇವತ್ತು ತಿಳ್ಕೊಂಬಿಡಿ. ಇವತ್ತು ನಿನ್ನ ಶರೀರ ಹೊಕ್ಕತ್ತಂದ್ರು ಅಳಾಕ ಹೋಗ್ಬೇಡ, ಇನ್ನೊಬ್ರು ಶರೀರ ಹೊಕ್ಕತ್ತಂದ್ರು ಅಳಾಕ ಹೋಗ್ಬೇಡ. ಜಗತ್ತಿನ ಬಗ್ಗೆ ಒಟ್ಟ ಚಿಂತನ ಮಾಡಕ್ಕೆ ಹೋಗ್ಬೇಡ. ನೀ ಆತ್ಮನ ಬಗ್ಗೆನೇ ಚಿಂತನೆ ಮಾಡ್ಕೋತ ಇದ್ಬಿಡು ಅಂತ ಮುಂದೆ ಹೇಳ್ತಾ ನೋಡ್ರಿ. ಸೃಷ್ಟಿ ತನ್ನ ಕಾರ್ಯ ತಾನು ಮಾಡಿಕೊಳ್ಳುತ್ತದೆ.
ಅದನ್ನು ತನ್ನೊಡನೆ ಸಮರಸ ಮಾಡಿಕೊಳ್ಳಬಾರದು. ಪ್ರಾರಬ್ಧಕ್ಕನುಸರಿಸಿ ಏನು ಆಗಬೇಕೋ ಅದು ಆಗುತ್ತದೆ. ಮುಂದಿನ ಬುದ್ಧಿಯ ಕೆಲಸ ಮಾಡಿಕೊಳ್ಳಬೇಕು. ಏನು ಹೇಳ್ತಾರ? ಸೃಷ್ಟಿ ತನ್ನ ಕಾರ್ಯ ತಾನು ಮಾಡಿಕೊಳ್ಳುತ್ತದೆ. ಸೃಷ್ಟಿ ಕೆಲಸ ಸೃಷ್ಟಿ ಮಾಡ್ತತಿ, ನಮ್ಮ ಕೆಲಸ ನಾವು ಮಾಡ್ಬೇಕ್ರಿ. ಈ ಸೃಷ್ಟಿ ಏನು ಮಾಡ್ತತಿ? ಈ ಶರೀರವನ್ನು ತಯಾರು ಮಾಡ್ತತಿ. ಈ ಸೃಷ್ಟಿ ಶರೀರವನ್ನು ಜೋಪಾನ ಮಾಡ್ತತಿ. ಸೃಷ್ಟಿ ಏನು ಮಾಡ್ತತಿ? ಈ ಶರೀರವನ್ನು ತನ್ನೊಳಗೆ ಹಾಕೋತತಿ. ನಾವು ನೆಲದ ಮ್ಯಾಗ ಅಡ್ಡಾಡ್ತೀವಿಲ್ರಿ, ಅದು ಅಂತಿತ್ತಂತ. ಎಷ್ಟು ದಿವಸ ತುಳಿತಿ ತುಳಿ ಮಗನ ನೀ, ಭೂಮಿ ಅಂತಿತ್ತಂತ. ಎಷ್ಟು ದಿವಸ ತುಳಿತಿ ತುಳಿ ನನ್ನ, ನಿನ್ನ ಒಂದು ದಿವಸ ತುಳಿದಿ ನೀವು ಹಳ್ಳಿ ಮರಳಿ ಹೇಳುವಂಗೆ ಇಲ್ಲಿ. ಮತ್ತು ತುಳಿತಿತ್ತಿಲ್ಲ ಅದು ಒಂದು ದಿವಸ ತೆಗ್ನ್ಯಾಗ ಇಡ್ತಾರಿಲ್ರಿ ನೋಡ್ರಿ. ಮಣ್ಣಿನ ಮ್ಯಾಗ ನಾವಿದ್ರ ಜೀವಂತದೇವೆ ಅಂತ ಅರ್ಥ, ಮಣ್ಣು ನಮ್ಮ ಮ್ಯಾಗಿದ್ರ ಸತ್ತೇವೆ ಅಂತ ಅರ್ಥ. ಮಣ್ಣು ನಮ್ಮ ಮ್ಯಾಗ ಬರೋಕ್ಕಿಂತ ಮೊದಲ, ಈ ಪ್ರಾಣ ಪಕ್ಷಿ ಶರೀರದಿಂದ ಹಾರೋಕ್ಕಿಂತ ಮೊದಲ ರತ್ನಾಕರ ಏನು ಮಾಡ್ಬೇಕ? ನಿದ್ದೆ ಮಾಡ್ಬೇಕನ? ಪ್ರಾಣ ಪಕ್ಷಿ ಹಾರೋಕ್ಕಿಂತ ಮೊದಲ ನಾನು ವಿಚಾರ ಮಾಡಬೇಕು, ನಾನಾರು ನನ್ನ ನಿಜವೇನು. ನೋಡ್ರಿ, ಸೃಷ್ಟಿ ತನ್ನ ಕಾರ್ಯ ತಾನು ಮಾಡಿಕೊಳ್ಳುತ್ತದೆ. ಅದು ಹುಟ್ಟಿಸೋದು, ರಕ್ಷಣೆ ಮಾಡೋದು. ಸಾಮಾನ್ಯವಾಗಿ ಎಂತಿರ್ತಾವ ತಾಯಿ ಏನಂತ? ನನ್ನ ಮಗನ ನಾನು ಜೋಪಾನ ಮಾಡಾಕತ್ತೀನಿ ಅಂತ. ಆಕೆಲ್ಲಿ ಜೋಪಾನ ಮಾಡ್ತಾಳ್ರಿ? ಮಕ್ಕಳನ್ನ ನಾವ ಜೋಪಾನ ಮಾಡ್ತೀವಿ ಅಂತ ತಿಳ್ಕೊಂಡಿರ್ತೇವೆ ನಾವು. ನಮ್ಮ ಮಕ್ಕಳನ್ನ ನಾವ ಜೋಪಾನ ಮಾಡ್ತಿರೋದಲ್ರಿ, ಪ್ರಕೃತಿ ಜೋಪಾನ ಮಾಡ್ತಿರ್ತತಿ. ಏಟ್ ಜೋಪಾನ ಮಾಡ್ತೀವ್ರಿ? ಭಾಳ ಅಂದ್ರೆ ಅಡುಗೆ ಮಾಡಿ ಕೊಡ್ತೀವಿ ನಾವು. ಅವು ಊಟ ಮಾಡಿಂದ ಆ ಮಕ್ಕಳು ಹೊಟ್ಟೆ ಪಚಿನ ಹಾಕಿರ್ತತಲ್ಲ, ಆಕಿನ ಮಾಡ್ತಾನೆ ಅವ್ರವನ್ನ. ಹಾಂ ನೋಡ್ರಿ, ತಿಳ್ಕೊಂಡೇವಿ ನಾವು. ಏನು ತಿಳ್ಕೊಂಡೇವಿ? ಏನು ನಮ್ಮ ಮಕ್ಕಳು ನಾನು ರಕ್ಷಣೆ ಮಾಡ್ತೀನಿ. ಯಪ್ಪ, ಆ ಥರ ಪ್ರಾರಬ್ಧದೊಳಗೆ ರಕ್ಷಣೆ ಆಗೋದಿತ್ತಂದ್ರೆ ನೀ ಚಿಂತೆ ಮಾಡೋದ ಬಿಡು. ನೀ ಅದ್ರ ರಕ್ಷಣೆ ಆಗೋದಿತ್ತಂದ್ರೆ ಆಗೇ ತೀರ್ತತಿ. ಆಗೋದಿರಲಿಲ್ಲ ಅಂದ್ರೆ ಆಗೋದನ ಇಲ್ಲ. ಅದನ್ನು ನುಂಗೋದಿತ್ತಂದ್ರೆ ಕರ್ಮದೊಳಗೆ ನುಂಗುತ್ತತಿ. ಬದುಕಿಸೋದಿತ್ತಂದ್ರೆ ಬದುಕಿಸ್ತದೆ. ನಿಮ್ಮ ಶರೀರಗಳೆಲ್ಲ ಪ್ರಾರಬ್ಧಕ್ಕನುಸಾರವಾಗಿ ಬದುಕಾಕತ್ತವ್ರಿ. ಈಗ ಊಟ ಮಾಡಿ ಮಕ್ಕೊಂತೇವೆ, ರಾತ್ರಿ ಕರಿನಾಗರ ಬರ್ತೈತೋ ಕಟ್ಸಾರ ಬರ್ತೈತಿ, ಯಾರಿಗೆ ಗೊತ್ತು? ನಿದ್ಯಾಗ ಕಡದು ಸತ್ತೇವ ನಮ್ಮ ಮೇಲೆ. ಇಲ್ಲಿ ತನಕ ಹುಟ್ಟಿದೆ ನಿಂದ ಒಂದರ ಕಡ್ದತನ ಅಂತ್ಯಕ ಬಂದಿರ್ತಾವ. ಒಮ್ಮೆ ಪ್ರಾಣ ಉಳಿದಿರ್ತತಿ. ಉಳಿಯೋದಿತ್ತಂದ್ರೆ ನಾವು ಹೋಗಂದ್ರೂ ಹೋಗೋದಿಲ್ಲ, ಹೋಗೋದಿತ್ತಂದ್ರೆ ನಾವು ಉಳಿ ಅಂದ್ರು ಉಳಿದಿಲ್ಲ. ಪ್ರಕೃತಿ ಅದನ್ನ ಕೆಲಸ ಮಾಡ್ತಿರ್ತತಿ. ಅದ್ರ ಸಂಬಂಧ ನೀನು ಯಾಕೆ ಚಿಂತೆ ಮಾಡ್ತಿ? ಯಾಕ ಮಾಡತಿ ಒಣ ಚಿಂತೆ, ನಿನಗ ಬಡಕೊಂಡೋ ಒಣ ಭ್ರಾಂತಿ. ಈ ಮಾಯದ ಭ್ರಾಂತಿ ನಿನಗೇನಾಗೈತಿ? ಹಿಡ್ಕೊಂಡದ. ಸೃಷ್ಟಿ ತನ್ನ ಕಾರ್ಯ ತಾನು ಮಾಡಿಕೊಳ್ಳುತ್ತದೆ. ಅದನ್ನು ತನ್ನೊಡನೆ ಸಮರಸ ಮಾಡಿಕೊಳ್ಳಬಾರದು. ಅದನ್ನ ನಿನ್ನೊಳಗೆ ಯಾಕೆ ತಗೊಂತಿ? ಅದ್ರದ್ದು ಅದು ಮಾಡಲಿ. ನೀನೇನು ಮಾಡಬೇಕು? ಧ್ಯಾನ ಮಾಡಬೇಕು. ಇದನ್ನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ಊಟಕ್ಕೆ ಹಾಕಿ ಅದ್ರದ್ದು ಏನು ಮಾಡ್ಬೇಕು? ಅದ್ರ ಚಾಕ್ರಿ ಎಷ್ಟ ಮಾಡು. ಅದ್ರ ಬಗ್ಗೆ ನೀನು ಯಾಕೆ ಚಿಂತೆ ಮಾಡ್ತಿ ಅಂತ ಹೇಳ್ತಾರೆ. ಪ್ರಾರಬ್ಧಕ್ಕನುಸರಿಸಿ ಏನು ಆಗಬೇಕೋ ಅದು ಆಗುತ್ತದೆ. ಮುಂದಿನ ಬುದ್ಧಿಯ ಕೆಲಸ ಮಾಡಿಕೊಳ್ಳಬೇಕು. ಮುಂದಿನ ಬುದ್ಧಿ ಯಾವ್ದು ರೀ? ನಾನು ಯಾರನ್ನು ತಿಳ್ಕೊಳ್ಳೋ ಅಭ್ಯಾಸ. ಮುಂದಿನ ಜನ್ಮಕ್ಕೆ ಸಾಧನ ಆಗ್ಬೇಕಲ್ಲ. ಪುಣ್ಯ ಮಾಡ್ಕೋತ ಹೋಗೋದು, ಆತ್ಮಸುವಿಚಾರ ಮಾಡ್ಕೊಂತ ಹೊಂಟ್ವಿ ಅಂತಂದ್ರೆ ಮೋಕ್ಷಕ್ಕೆ ಏನಾಕೈತೆ? ಅದು ಶ್ರವಣ ಮೋಕ್ಷಕ್ಕೆ ಸಾಧನ ರೀ, ಮನನ ಮೋಕ್ಷಕ್ಕೆ ಸಾಧನ, ನಿಧಿಧ್ಯಾಸನ ಮೋಕ್ಷಕ್ಕೆ ಸಾಧನ ರೀ. ಇವ 3 ಸಾಧನ. ಮತ್ತು ಬೇರೆ ಏನಾರ ಮೋಕ್ಷಕ್ಕೆ ಸಾಧನ ಅಂತ ತಿಳ್ಕೊಂಡಿರಿ. ಈ ಜಗತ್ತಿನೊಳಗೆ ಮೋಕ್ಷಕ್ಕೆ ಯಾವ ಸಾಧನ ಅಲ್ಲ. ನಾವು ಅಂತೀವಿ ದಾನ ಧರ್ಮ ಮಾಡೋದು ಮೋಕ್ಷಕ್ಕೆ ಸಾಧನ ಅಲ್ಲದು, ಜನ್ಮಕ್ಕೆ ಸಾಧನ. ಅದು ಜನನ ಮರಣಕ್ಕೆ ಸಾಧನ ಅದು. ಈಗ ನಾವು ಒಬ್ಬರಿಗೆ ಅನ್ನದಾನ ಮಾಡ್ತೀವಿ. ಆ ಅನ್ನದಾನ ಮಾಡಿದ್ರ ಫಲ ಉಣ್ಣಾಕ ಮುಂದಿನ ಜನ್ಮಕ್ಕೆ ಹುಟ್ಟಿ ಬರ್ಬೇಕ್ರಿ. ಎದಕ್ಕೆ ಕಾರಣ ಆತದ? ಜನ್ಮಕ್ಕೆ ಕಾರಣ ಆತ. ಪಾಪ ಮಾಡ್ತೀವಿ, ಆ ಪಾಪದ ಫಲ ಉಣ್ಣಾಕ ಹುಟ್ಟಿ ಬರ್ಬೇಕು. ಪಾಪ ಮಾಡೋದು ಎದಕ್ಕೆ ಕಾರಣ ಆತು? ಜನ್ಮಕ್ಕೆ ಕಾರಣ. ಪುಣ್ಯ ಮಾಡಿದ್ರ ಫಲ ಉಣ್ಣಾಕ ಬರ್ಬೇಕು. ಪುಣ್ಯ ಮಾಡೋದು ಎದಕ್ಕೆ ಕಾರಣ ಆತು? ಜನ್ಮಕ್ಕೆ ಕಾರಣ ಆತು. ಆದರೆ ಶ್ರವಣ ಮನನ ನಿಧಿಧ್ಯಾಸನಗಳು ಜನನ ಮರಣಗಳ ಸಂಕೋಲೆಯನ್ನು
ಕಳಸಕ್ಕೆ ಕಾರಣ ಆಗ್ತಾವೆ. ಈ ಶ್ರವಣ ಕೇಳೋದ್ರಿಂದ, ಕೇಳಿದ್ದನ್ನು ಮನನ ಮಾಡೋದ್ರಿಂದ, ಮನನ ಮಾಡಿದ್ದ ಆ ಧ್ಯಾಸದೊಳಗೆ ಇರೋದ್ರಿಂದ ಭವಬಂಧನದ ಭಾವ ಏನಕತ್ರಿ ಕಳಿಸಿ ಹೋಗ್ಬಿಡ್ತದೆ. ಆವಾಗ ನಮಗೆ ಅನುಭವ ಆಕತಿ ಏನು, ನಾನು ಹುಟ್ಟುವವನಲ್ಲ, ನಾನು ಸಾಯುವವನಲ್ಲ, ನಾನು ಬರುವವನಲ್ಲ, ನಾನು ಹೋಗುವವನಲ್ಲ. ಮೊದಲು ಅರ್ಜುನ ಏನು ತಿಳ್ಕೊಂಡಿದ್ದ ಅಂತಂದ್ರೆ, ಮೊದಲು ಅರ್ಜುನ ಏನು ತಿಳ್ಕೊಂಡಿದ್ದ ಅಂದ್ರೆ ಈ ಶರೀರ ನಾನಂತ ತಿಳ್ಕೊಂಡಿದ್ದ. ಯಾವಾಗ 18 ಅಧ್ಯಾಯ ಉಪದೇಶ ಮಾಡಿದ ಕೃಷ್ಣ ಪರಮಾತ್ಮ, ಎಲ್ಲ ಯುಕ್ತಿಗಳನ್ನು ಹಾಕಿ ತಿಳಿಸಿಕೊಟ್ಟ, ಅರ್ಜುನಗೆ ಅನುಭವ ಆತ ಏನಂತ, ನಾ ಅಚ್ಯುತದೀನಿ ಅಂತ, ನಾ ಅನಂತದೀನಿ ಅಂತ, ನಾ ವ್ಯಾಪಕ ಅದೀನಿ ಅಂತ ಅನುಭವ ಆತ್ರಿ. ಅವನಲ್ಲಿರ್ತಕ್ಕಂಥ ಶೋಕ ಮೋಹಗಳು ಹೋದು, ನನ್ನ ತಾತ ಅನ್ನೋದು ಹೋತು. ಆವಾಗ ಗುರುವಿನ ಆದೇಶದಂತೆ, ಗುರುವಿನ ಉಪದೇಶದಂತೆ ಅವ ತನ್ನ ಕಾರ್ಯವನ್ನು ಮಾಡಿದ, ಜಯಶಾಲಿ ಆದ. ಎಲ್ಲೇ ಧರ್ಮ ಯುದ್ಧಗಳು, ಯುದ್ಧ ಎಲ್ಲೈತಿ, ಎಲ್ಲಿ ನಡೆದೈತಿ ಧರ್ಮ ಯುದ್ಧ. ಕೌರವರು ಪಾಂಡವರು ಎಲ್ಲಿದ್ದಾರೆ? ನಮ್ಮಲ್ಲಿರ್ತಕ್ಕಂಥ ದುಷ್ಟ ಗುಣಗಳನ್ನ ಕೌರವರು, ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳ ಪಾಂಡವರು. ಈ ಒಳ್ಳೆಯ ಗುಣಗಳಿಗೆ ಉಪದೇಶ ಮಾಡಾವ ಯಾರ? ವಿವೇಕ ಅನ್ನೋದು ಒಳಗೈತಲ್ಲ, ಜ್ಞಾನದ ತಿಳುವಳಿಕೆ, ವಿಚಾರ ಶಕ್ತಿ ಐತಲ್ಲ, ಅದ ಕೃಷ್ಣ ಪರಮಾತ್ಮ. ಪ್ರತಿಯೊಬ್ಬರಲ್ಲಿ ವಿವೇಕ ಐತಿ, ಪ್ರತಿಯೊಬ್ಬರಲ್ಲಿಯೂ ಜ್ಞಾನ ಐತಿ. ಆ ಜ್ಞಾನ ಶಕ್ತಿನ ಶ್ರೀಕೃಷ್ಣ ಪರಮಾತ್ಮ. ಆ ಕೃಷ್ಣ ಪರಮಾತ್ಮನ ಉಪದೇಶ ಚೆನ್ನಾಗಿ ನಾವು ತಿಳ್ಕೊಂಡ್ವಿ ಅಂತಂದ್ರೆ ಅದಾದ್ರ ಅರ್ಥ ಗುರುವಿನ ಉಪದೇಶ. ಇದನ್ನು ಚೆನ್ನಾಗಿ ತಿಳ್ಕೊಂಡ್ವಿ ಅಂತಂದ್ರೆ ನಾವು ನೀವೆಲ್ಲರೂ ಪರಮ ಸುಖಿಗಳಾಗ್ತೇವೆ. ಅಂತಹ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ದೊರಕಿಸಿ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ.